ಬ್ರಹ್ಮಾನಂದ ಓಂಕಾರ ಆತ್ಮಾನಂದ ಸಾಕಾರ. ನಮಸ್ಕಾರ ವೀಕ್ಷಕರೇ, ಸುಪ್ರಭಾತ. ತಮ್ಮೆಲ್ಲರಿಗೂ ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಸಂಸ್ಕಾರಗಳ ಝೇಂಕಾರ ಓಂಕಾರ ನೀರು ಪ್ರಸಾರ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತ, ಸುಸ್ವಾಗತ. ಬನ್ನಿ, ಮೊದಲಿಗೆ ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಹೊತ್ತಾಗಿದೆ. ಸ್ವಾಗತಿಸಬಿಡೋಣ. ಶ್ರೀಯುತರು ಖ್ಯಾತ ಜ್ಯೋತಿಷ್ಯರು, ಸಂಖ್ಯಾಶಾಸ್ತ್ರಜ್ಞರು, ಸದಾದೇವಿಯ ಉಪಾಸಕರು ಹಾಗೂ ವೈಬ್ರೇಷನ್ ಗುರುಗಳು ಶ್ರೀ ಶ್ರೀ ರವಿಶಂಕರ್ ಗುರೂಜಿಯವರು. ಗುರುಜಿ ನಮಸ್ಕಾರ. ಓಂಕಾರ ನೀರು ಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ ತಮ್ಗೆ. ನಮಸ್ತೆ ಶಂಕರ. ಗುರುಜಿ, ಇವತ್ತು ಬಹಳನೇ ಒಂದು ವಿಶೇಷವಾದ ದಿನ. ಯಾಕಪ್ಪ ಅಂದ್ರೆ ನಾವೆಲ್ಲರೂ ಕಾಯ್ತಾ ಇರ್ತೀವಿ, ಶುಕ್ರವಾರ ಸ್ವಲ್ಪ ಸ್ಪೆಷಲ್ ನಮ್ಮ ಓಂಕಾರ ಕಾರ್ಯಕ್ರಮ ಅಂತ. ಅದ್ರ ಜೊತೆಗೆ ತಾವು ಬಹಳ ಸೊಗಸಾಗಿ ತಿಳಿಸ್ಕೊಡ್ತಿದ್ದೀರಾ. ಈ ಒಂದು ಪಿಲ್ಲಿ ಶೂನ್ಯಕ್ಕೆ ಬಹಳ ಸರಳ ಪರಿಹಾರಗಳನ್ನ ಇವತ್ತು ಕೂಡ ತಿಳಿಸ್ತೀರಾ ಅಂತ ಭಾವಿಸ್ತೇನೆ. ಖಂಡಿತ. ಅದು ತಿಳಿಸ್ಲಿಕ್ಕೂ ಮೊದಲು ಸಂಕ್ರಾಂತಿ ಹಬ್ಬಕ್ಕೆ ಸಂಕ್ರಾಂತಿ ಫಲಾಫಲಗಳು ಅನ್ನತಕ್ಕಂಥದ್ದನ್ನ ಕೊಟ್ಟಿದ್ದೇವೆ. ಯಾವ ರಾಶಿಯವರಿಗೆ ಯಾವ ಫಲ ಈ ಸಂಕ್ರಾಂತಿ ತಂದು ಕೊಡುತ್ತೆ, ದೇಶಕ್ಕೂ ರಾಜ್ಯಕ್ಕೂ ಪೊಲೀಸ್ ಇಲಾಖೆಗೂ ನ್ಯಾಯಾಂಗ ಇಲಾಖೆಗೂ, ಅತಿ ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ, ಯಾವ ಯಾವ ವಿದ್ಯಾಭ್ಯಾಸವನ್ನ ಮಾಡ್ತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಎಂಥ ಫಲಾಫಲಗಳು, ಅದರಲ್ಲೂ ಕೃಷಿಕರಿಗೆ ಎಂಥ ಬೆಳೆ ತೆಗಿತಾರೆ, ಈ ವರ್ಷದ ಫಲ ಹೇಗಿರುತ್ತೆ, ಯಾವ್ದು ಹತ್ತುತ್ತೆ ಯಾವ್ದು ಇಳಿಯುತ್ತೆ ಅನ್ನತಕ್ಕಂಥದ್ರೆಲ್ಲ ಬಗ್ಗೆ ತುಂಬ ಸಮಗ್ರ ಮಾಹಿತಿ ಇದೆ. ಸೊ ಸೋಮವಾರ ಕಾಯ್ತಿರ್ತೀರ ಅಂತ ನಾನು ಅನ್ಕೋತೇನೆ. ಸಂಕ್ರಾಂತಿ ಹಬ್ಬದ ವಿಶೇಷತೆಗಳು ಇರಲಿ. ಇವತ್ತಿನ ಒಂದು ವಿಶೇಷಕ್ಕೆ ಬಂದ್ಬಿಡೋಣ. ಪ್ರತಿನಿತ್ಯ ಈ ವಾರ ಪೂರ್ತಿ ನಾನು ನಿಮಗೆ ಈ ಒಂದು ವಾಮಾಚಾರ, ಮಾಟ, ಮಂತ್ರ, ತಂತ್ರ, ಏನೋ ಒಂದು ಉಚ್ಚಾಟನೆ ಮಾಡಿದ್ದಾರೆ, ಏನೋ ಪ್ರಯೋಗ ಮಾಡಿದ್ದಾರೆ, ಏನೋ ಕೇಶ ಪ್ರಯೋಗ, ನಖ ಪ್ರಯೋಗ, ಚೂರ್ಣ ಪ್ರಯೋಗ, ಏನೋ ಒಂದು ಮದ್ದಿಟ್ಬಿಟ್ಟಿದ್ದಾರೆ, ಏನೋ ಅಂತ ದೇಹದಲ್ಲೆಲ್ಲ ಸಂಕಟ, ದಿಢೀರ್ ಅಸ್ತಂಗತ, ದಿಢೀರ್ ಅಸಂಭವಗಳು ಒಂದಾದ ಮೇಲೆ ಒಂದರಂತೆ ಆಗ್ತಿರ್ತಕ್ಕಂಥದ್ದು, ದಿಢೀರ್ ಮನೆ ಹೊಡಿತಕ್ಕಂಥದ್ದು, ಕುಟುಂಬ ಹೊಡಿತಕ್ಕಂಥದ್ದು, ಮನಸ್ಸು ಹೊಡಿತಕ್ಕಂಥದ್ದು, ಆರೋಗ್ಯ ಕೆಡ್ತಕ್ಕಂಥದ್ದು, ಭಾವನೆಗಳು ಕೆಡ್ತಕ್ಕಂಥದ್ದು, ತುಂಬ ಆತ್ಮೀಯರಾಗಿರ್ತಕ್ಕಂಥವರೇ ತುಂಬ ಒಂದು ಶತ್ರುಗಳ ಹಾಗೆ ದಿಢೀರಂತ ಆಗ್ತಕ್ಕಂಥದ್ದು, ತುಂಬ ಒಂದು ಒಟ್ಟು ಕುಟುಂಬ ದಿಢೀರನೆ ಎಲ್ಲ ಒಡೆದು ಚೂರು ಚೂರಾದಂಥ ಒಂದು ಭಾವ. ಏನಪ್ಪ ಇದೇನು ಆಗ್ತಿದೆ, ದೇವ್ರ ಹತ್ರ ಹೋಗ್ತಿದ್ದೇವೆ, ಟೆಸ್ಟ್ ಮಾಡಿಸ್ತಿದ್ದೇವೆ, ಚೆಕ್ ಮಾಡಿಸ್ತಿದ್ದೇವೆ. ನೋಡಿ, ನಿಮ್ಮ ಯಾರದೇ ಜಾತಕಗಳಲ್ಲಿ ಲಗ್ನದಲ್ಲಿ ರಾಹು ಇದ್ರೆ ಸ್ವಲ್ಪ ಸೂಕ್ಷ್ಮವಾಗಿರಬೇಕು. ಏನಾದ್ರೂ ಒಂದು ಗುಪ್ತ ಕಾಯಿಲೆ ತಂದಿಡಲೇಬೇಕು ಅಂತ ಹೇಳ್ತೇವೆ. ಗುಪ್ತ ಸಮಸ್ಯೆ, ಗುಪ್ತ ತೊಂದರೆ. ಇತ್ತೀಚೆಗಷ್ಟೇ ಒಬ್ಬರು ತುಂಬಾ ಪ್ರಖ್ಯಾತ ವೈದ್ಯರು, ತುಲಾ ಲಗ್ನ, ಲಗ್ನದಲ್ಲಿ ರಾಹು. ನಿಮಗೆ ಕಡಿಮೆ ಅಂದ್ರೆ 2 ಆಪರೇಷನ್ ಆಗಿರುತ್ತೆ, 2-3 ಆಪರೇಷನ್ ಆಗುತ್ತೆ, 4-5 ಕಡಿಮೆ ಅಂದ್ರೆ 2 ಆಗ್ಬಿಟ್ಟಿರುತ್ತೆ ನಿಮಗೆ ಅಂತಕ್ಕಂಥ ಮಾತು ಹೇಳಿದೆ. ಹೌದು ಗುರುಗಳೇ, ಈಗಲೂ ಒಂದು ಆಪರೇಷನ್ ಅಂತ ಹೇಳ್ತಾರೆ ನೋಡಿ ಅಂದ್ರೆ, ಹೌದು ಗುರುಗಳೇ, ಓವರ್ಸೀಸ್ ಅಲ್ಲಿ ಏನೋ ಒಂದು ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ತಿದ್ದಾರೆ. ಟ್ಯಾಬ್ಲೆಟ್ ಅಲ್ಲಿ ಕರಗುತ್ತೆ, ಬಟ್ ಏನಾದ್ರೂ ಆಗ್ಬಿಡ್ಬೋದಾ ಅನ್ನತಕ್ಕಂಥ ಆತಂಕ. ಅಂದ್ರೆ ಮೊದಲೇ ಕಾಲ ನಿರ್ಣಯ ಆಗುತ್ತೆ. ಎಲ್ರಿಗೂ ಪ್ರಯೋಗ ಮಾಡ್ಲಿಕ್ಕೆ ಆಗೋದಿಲ್ಲ. ನನ್ನ ಮೇಲೆ ಪ್ರಯೋಗ ಮಾಡಿದ್ದು ಇದುವರೆಗೂ ಏನೂ ಆಗಿದ್ದಿಲ್ಲ. ತುಂಬಾ ಜನ ಪ್ರಯೋಗಗಳು ಮಾಡಿದ್ದಾರೆ. ಅಯ್ಯೋ, ಎಷ್ಟು ಒಂದು ದುರ್ವರ್ತನೆ ಅಂತ ಹೇಳ್ತೇವೆ ಅಂದ್ರೆ ಹಾಗೆ. ಆ ಒಂದು ಹೊಟ್ಟೆ ಉರಿ, ಆ ಸಂಕಟ, ಏನೋ ಒಂದು, ಎಲ್ಲೋ ಈ ಚಿಕ್ಕ ಹುಡುಗ ಎಲ್ಲಿಂದಲೋ ಬಂದ, ಹೇಗಿಷ್ಟೆಲ್ಲ ಕಲ್ತ್ಕೊಂಡ ತಿಳ್ಕೊಂಡು. ನನ್ನ ಕಾರ್ ಮೇಲೆ ನೀವು ನಂಬೋದಿಲ್ಲ, ಆ ಮೊಟ್ಟೆಯನ್ನ ಒಳಗಡೆ ಏನೋ ಸೇರಿಸಿ ಕಪ್ಪಾದ ಒಂದು ದ್ರವಣವನ್ನ ನನ್ನ ಕಾರ್ ಮೇಲೆ ಹೊಡೆದಿರ್ತಕ್ಕಂಥದ್ದು. ಅದು ನಾನು ಪ್ರಯಾಣ ಮಾಡ್ಬೇಕಾದಾಗಲೇ ಆಶ್ಚರ್ಯ ಕೂಡ ಪಟ್ಟೆ. ನಾನು ಯಾವತ್ತೂ ಯಾರಿಗೂ ಕೆಟ್ಟದ್ದು ಬಯಸಿದ್ದಿಲ್ಲ. ಜಗಳ ಆಡ್ತೇನೆ, ಆ ನಿಮಿಷಕ್ಕೆ ಮರ್ತೋಗ್ತೇನೆ. ಪ್ರೀತಿಸ್ತೇನೆ, ಆ ನಿಮಿಷಕ್ಕೆ ಮರ್ತೋಗ್ತೇನೆ. ನೆನಪೇ ಇಟ್ಕೊಳ್ಳೋದಿಲ್ಲ ನಾನು. ಅಂಥದ್ದು ನಾನು ಯಾರಿಗಪ್ಪ ಈ ಥರ ಮಾಡಿದ್ದೆ ಅಂತಕ್ಕಂಥದ್ದು ಒಂದು ಸಲ ಅಲ್ಲ, ಹಲವಾರು ಬಾರಿ ನಡೆದಿರ್ತಕ್ಕಂಥದ್ದು. ಏನೂ ಆಗಿಲ್ಲ, ಗುಂಡುಕಲ್ ಥರನೇ ಇದ್ದೇನೆ, ಎಂಥದ್ದು ಆಗುವುದೂ ಇಲ್ಲ ಅನ್ನೋದು ನನ್ನ ಗುರುಗಳ ಒಂದು ಆಶೀರ್ವಾದ. ಅವ್ರು ಕೊಟ್ಟಿರ್ತಕ್ಕಂಥ ಒಂದು ರಕ್ಷಾ ಕವಚವೂ ನನ್ನ ಹತ್ರ ಸದಾ ಇರ್ತಕ್ಕಂಥದ್ದು. ಇದುವರೆಗೂ ಏನೂ ಆಗಿಲ್ಲ. ಅದಕ್ಕೆ ಆ ರಕ್ಷಾ ಕವಚ ಇರೋದ್ರಿಂದ ಕೆಲವೊಮ್ಮೆ ಏನು ತುಂಬಾ ಬಾರಿ ಎಷ್ಟೋ ಫಂಕ್ಷನ್ಸ್ಗೆ ಹೋಗಲ್ಲ, ಮನೆಗಳಿಗೆ ಅತಿ ಮುಖ್ಯವಾಗಿ ಹೋಗೋದೇ ಇಲ್ಲ, ಹೋದ್ರೂ ತಿನ್ನೋಲ್ಲ, ಕುಡಿಯೋಲ್ಲ, ಅತಿ ಮುಖ್ಯವಾಗಿ ಕುಳಿತುಕೊಳ್ಳೋದೇ ಇಲ್ಲ. ಗೊತ್ತಿರುತ್ತೆ, ಅಲ್ಲಿ ಯಾರೋ ನೆಗೆಟಿವ್ಸ್ ಬಂದು ಹೋಗಿರ್ತಾರೆ. ಆ ನೆಗೆಟಿವ್ಸ್ ನಮ್ಮನ್ನ ಪಾಸ್ ಆಗುತ್ತೆ, ನಮಗೆ ಒಂದು ತೊಂದರೆ ಆಗುತ್ತೆ ಅನ್ನತಕ್ಕಂಥದ್ದು. ಆ ನಿಯಮಗಳು ಅದು ನಮಗಿಲ್ಲ. ಆದರೆ ನಿಮಗೆ ಗೊತ್ತಿಲ್ವಲ್ಲ ನಿಮಗೆ ಹೇಗಾಗುತ್ತೆ.
ಸೊ ವೀಕ್ ಇರ್ತಕ್ಕಂಥವ್ರಿಗೆ ಬೇಗ ಈಗ ಈಗ ನೋಡಿ ಒಂದು ಶಾಲೆ ಇದೆ, ಆ ಶಾಲೆಯಲ್ಲಿ ಒಂದು ಕ್ಲಾಸ್ ಇದೆ, ಕ್ಲಾಸ್ ರೂಮ್ನಲ್ಲಿ ಒಂದು 25 ಜನ ಮಕ್ಕಳಿದ್ದಾರೆ. 25 ಜನ ಮಕ್ಕಳನ್ನ ರನ್ನಿಂಗ್ ರೇಸ್ಗೆ ಯಾರು ಓಡ್ತೀರಾ ಕೈ ಎತ್ತಿ ಅಂದ್ರೆ ಒಂದು ಹಬ್ಬ ಅಂದ್ 10 ಜನ ಮಕ್ಕಳಿಗೆ ಕೈ ಎತ್ತೋದು. ಮಿಕ್ಕದವ್ರು ಓಡಲ್ಲ ಅಂತಲ್ಲ, ಅವರಲ್ಲಿ ಆ ಒಂದು ಶಕ್ತಿ ಇಲ್ಲ ಅಂತಕ್ಕಂಥ ಭಾವ ಮೊದಲೇ ಕುಳಿತಿರುತ್ತೆ, ಇರುವುದೂ ಇಲ್ಲ. ಆ 10 ಜನರಲ್ಲಿ 10 ಜನ ಫಸ್ಟ್ ಬರ್ಲಿಕ್ಕೆ ಆಗೋಲ್ಲ. ಯಾರು ಓಡ್ತೀರಾ, ಯಾರು ಜಂಪ್ ಮಾಡ್ತೀರಾ, ಹೈ ಜಂಪ್ ಮಾಡ್ತೀರಾ ನೋಡಿ, ಆ ಒಬ್ಬೊಬ್ರಿಗೂ ಒಂದೊಂದು ಶಕ್ತಿ ಅಂತ ಹೇಳ್ತವೆ, ಒಬ್ಬೊಬ್ಬರಿಗೆ ಒಂದೊಂದು ತತ್ವ ಅಂತಕ್ಕಂಥದ್ದು. ಸೊ ಅದೇ ರೀತಿ ಪ್ರತಿಯೊಬ್ಬರಿಗೂ ಅವರ ಒಂದು ಶಕ್ತಿ ಅಂತಕ್ಕಂಥದ್ದು ಇರುತ್ತೆ. ಅದನ್ನ ಭೇದಿಸ್ಲಿಕ್ಕೆ ಮನುಷ್ಯ ಪ್ರಯತ್ನಗಳು ನಡೀತಿರುತ್ತೆ, ಪ್ರಕೃತಿ ಪ್ರಯತ್ನಗಳು ನಡೀತಿರ್ತವೆ. ಅದಕ್ಕೆ ಮೀರಿದ್ದು ಕೆಲವೊಂದು ಶಕ್ತಿಗಳ ಪ್ರಯೋಗ ಕೂಡ ಪ್ರಯತ್ನಗಳು ನಡೀತಾನೆ ಇರುತ್ತೆ ನಮ್ಮ ಮೇಲೆ. ಅಂತಹದನ್ನ ರಕ್ಷಿಸ್ಕೊಳ್ಳಲಿಕ್ಕೆ ದಿಢೀರ್ ಅಸ್ತಂಗತ, ದಿಢೀರ್ ಎಡವಟ್ಟು, ದಿಢೀರ್ ಗಂಡನ ಮೇಲೆ ಆಸೆ ಇಲ್ಲ, ಬೇಡ. ತುಂಬಾ ಚೆನ್ನಾಗಿದ್ರಿ, ಪ್ರೀತಿಸಿ ಒಂದು 10 ವರ್ಷ ಪ್ರೀತಿಸಿ ಇಷ್ಟಪಟ್ಟು ಮದುವೆ ಆಗಿ 12 ವರ್ಷ ಆಗಿದೆ, ಆದ್ರೆ ಯಾಕೋ ಬೇಡ ಅಂತಕ್ಕಂಥದ್ದು, ವಿಚಲಿತ ಮನಸ್ಸು, ವಿಚಿನ್ನ, ಬೇಕೇ ಬೇಕು, ಆಕೆ ಬೇಡ, ಆಕೆ ಬೇಡ, ನಮ್ಮಮ್ಮ ಅಪ್ಪ ಬೇಡ. 25 ವರ್ಷ ಸಾಕಿ ಬೆಳೆಸಿದಂಥ ತಂದೆ ತಾಯಿ ಮದುವೆ ಮಾಡಿಕೊಟ್ಟವ್ರಿಗೂ ಚೆನ್ನಾಗಿತ್ತು, ಮದುವೆ ಆದ್ಮೇಲೂ ಚೆನ್ನಾಗಿತ್ತು, ಮಗು ಕುಟುಂಬ ಎಲ್ಲ ಜೊತೆಲೇ ಇದ್ದಾರೆ. ದಿಢೀರ್ ಅಂತ ಯಾಕೋ ಅಮ್ಮ ಅಪ್ಪನ ಕಂಡ್ರೆ ಆಗ್ತಿಲ್ಲ, ದೋ ಅಂತ ಅಳ್ಳಿಕ್ ಶುರು ಹಚ್ಕೋತಾರೆ. ಯಾಕೋ ನನ್ನ ಮಗ ದಿಢೀರ್ ಬದಲಾದ ಸ್ವಾಮಿ, ಮೊನ್ನೆ ಒಂದು ಫಂಕ್ಷನ್ ಮಾಡ್ದೋ, ಎಲ್ಲ ಬಂಧುಗಳನ್ನ ಕರೆದೋ, ಎಲ್ರಿಗೂ ಊಟ ನನ್ನ ಸೊಸೆ ನಾವೇ ಇಟ್ಟಿದ್ದು, ಎಲ್ರಿಗೂ ತಾಂಬೂಲ ಇಟ್ಟು, ಎಲ್ರೂ ಮುಂದ್ಗಡೆ ಕುಳಿತು ತಾಂಬೂಲ ಹಾಕೊಂಡು ಬೆಳಿಗ್ಗೆ ಆದ್ಮೇಲೆ ನನ್ನ ಮಗ ಒಂದೇ ಗಲಾಟೆ, ಸೊಸೆ ಅಳ್ತಿದ್ದಾಳೆ, ಯಾಕೋ ಗೊತ್ತಿಲ್ಲ, ಅವನು ಯಾರ ಹತ್ರ ಮಾತಾಡಲ್ಲ ಅಂತಾನೆ, ನಾನು ಸಪರೇಟ್ ಹೋಗ್ತೀನಿ ಅಂತಾನೆ. ಸೊ ಇಲ್ಲೆಲ್ಲೋ ದಿಢೀರ್ ಅಸ್ತಂಗತ, ದಿಢೀರ್ ಶೂನ್ಯ. ಏನಿದು, ಯಾರ ದೃಷ್ಟಿ, ಯಾರ ಕಣ್ದೃಷ್ಟಿ, ಯಾರ ಕೆಟ್ಟ ದೃಷ್ಟಿ, ಯಾರ ಪ್ರಯೋಗ, ವಾಮ ಪ್ರಯೋಗವ ಏನಾಗ್ತಿದೆ ಅನ್ನತಕ್ಕಂಥ ಒಂದು ಸಂದರ್ಭದಲ್ಲಿ ಪರಿಹಾರಗಳನ್ನ ನಾವೇ ಮಾಡ್ಕೋಬೇಕಾಗುತ್ತೆ, ರೆಡಿ ಮಾಡ್ಕೋಬೇಕಾಗುತ್ತೆ. ಎಲ್ಲದಕ್ಕೂ ಇನ್ನೊಬ್ಬನ ಡಿಪೆಂಡ್ ಆಗ್ತಾ ಇರ್ಲಿಕ್ಕಾಗುತ್ತಿಲ್ಲ. ಅದಕ್ಕೆ ಮನೆಯಲ್ಲೇ ಮಾಡಿಕೊಳ್ತಕ್ಕಂಥ ಕೆಲವೊಂದು ಸುಲಭ ಪರಿಹಾರಗಳನ್ನ ಹೇಳ್ಕೊಡ್ತಿದ್ದೆ. ಅದರ ಇನ್ನಷ್ಟು ಮಾಹಿತಿಗಳ ಭಂಡಾರವನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೇನೆ, ಕಾದು ನೋಡಿ. ಹಲೋ, ನಮಸ್ತೆ, ಯಾರು ಮಾತಾಡ್ತಿರೋದು? ನಮಸ್ಕಾರಮ್ಮ, ಗಣೇಶ್ ಅಂತ ಮಾತಾಡ್ತಾ ಇರೋದು, ಬ್ಯಾಂಗ್ಳೂರಿಂದ. ಹೌದಾ ಗಣೇಶ್ ಅವರೇ, ಯಾರ ಬಗ್ಗೆ ಕೇಳ್ಬೇಕಿತ್ತು? ಮೇಡಮ್, ನನ್ ಬಗ್ಗೆನೇ ಕೇಳ್ಬೇಕಿತ್ತು. ಹುಟ್ಟಿದ ದಿನಾಂಕವನ್ನ ಹೇಳಿ. 22 ಏಪ್ರಿಲ್ 1982. ಸಮಯ? ಟೈಮ್ ಬಂದು 11:38 ಮಾರ್ನಿಂಗ್. 1 ರಿಂದ 12 ಒಳಗೆ ಒಂದು ಸಂಖ್ಯೆಯನ್ನ ಹೇಳಿ ಗಣೇಶ್ ಅವರೇ. 2. ಗುರುಜಿ ಇದ್ದಾರೆ, ಮಾತಾಡಿ. ನಮಸ್ತೆ ಗುರುಜಿ. ನಮಸ್ತೆ ಶಂಕರ. ಗುರುಜಿ, ನನ್ಗೆ ಮಾತೇ ಹೊಡ್ತಾ ಇಲ್ಲ. ಯಾಕೆ, ಏನಾಯ್ತು? ನಿಮ್ ಜೊತೆ ಮಾತಾಡಕ್ ಅಷ್ಟೊಂದು ಕುತೂಹಲ ಆಯ್ತು. ಅವೆಲ್ಲ ಏನೂ ಇಲ್ಲ, ಸಾಮಾನ್ಯ. ಲೈಫಲ್ಲಿ 8 ವರ್ಷದಿಂದ ನಾನು ಬಹಳನೇ ಸಫರ್ ಆಗ್ಬಿಟ್ಟಿದ್ದೀನಿ. ಬರೀ ಸೋಲು. ಗೆಲುವು ಅಂದ್ರೆ ಏನು? ಅಂದ್ರೆ ನನ್ನ ಮದುವೆ ಆಗ್ಬಿಟ್ಟು ಇವತ್ತಿನವರೆಗೆ ನನ್ನ ಮಡತಿಗೆ, ನನ್ನ ಹೆಂಡತಿಗೆ ಒಂದು ಸೀರೆ ಕೊಡ್ಸಕ್ ಆಗಿಲ್ಲ ನನ್ ಕೈಯಿಂದ. ಸರಿ, ಅಷ್ಟೇನಾ? ಅಷ್ಟಕ್ಕೊಂದು ಆತಂಕ, ಕಣ್ಣೀರು ಗಂಡಸಾದ ಮೇಲೆ ಮೀಸೆ ತಿರುಗಬೇಕು. ಇಷ್ಟ ಆಗಿದ್ರು ನಾನು ಬಿದ್ದಿಲ್ಲ, ನಿಂತಿದ್ದೇನೆ. ನೀವು ನಿಂತಿದ್ದೀರಲ್ವಾ? ಹಾ ಗುರುಜಿ, ಅದನ್ನೇ ಒಂದು ಹೋರಾಟ ಅಂತ ಅನ್ಕೊಂಡ್ ಲೈಫಲ್ಲಿ ದಿನನಿತ್ಯ ಅದೇ ಮಾಡ್ಕೊಂಡ್ ಬಂದಿದ್ದೇನೆ. ಸರಿ, ಇವಾಗ 1-2 ಇಯರ್ಸ್ ಇಂದ ಎಲ್ಲಿ ಜಾಬ್ ಮಾಡಿದ್ರು ಕೂಡ, ಎಷ್ಟು ಶ್ರಮ ಹಾಕಿದ್ರು ಕೂಡ ಬರೀ ಇಳಿತ. ಸರಿ, ಎಫರ್ಟ್ಸ್ ಎಲ್ಲಿನೂ ಯಾರಿಗೂ ಕಾಣಿಸ್ತಾ ಇಲ್ಲ. ಏನೇ ಸ್ಟ್ರಗಲ್ ಮಾಡ್ತಾ ಇದ್ದೀನಿ, ಬಟ್ ನಂಗೆ ಪ್ರತಿಫಲ ಎಲ್ಲಿನೂ ಸಿಗ್ತಾ ಇಲ್ಲ. ಫಸ್ಟ್. ಸೆಕೆಂಡ್ ಥಿಂಗ್, ನೆಮ್ಮದಿ, ದುಡ್ಡು ಕೈಯಲ್ಲಿ ನಿಲ್ಲೋದೇ ಇಲ್ಲ, ಅಷ್ಟೊಂದು ಖರ್ಚು. ಸರಿ ಸರಿ ಸರಿ, ಆತಂಕ ಪಡಬೇಡಿ. ಆತಂಕ ನೋಡಿ, ನಿಮ್ಮ ಮುಂದುಗಡೆ ಸಾಕ್ಷಿಗಳು ಯಾರೂ ಬೇಕಿಲ್ಲ, ಯಾರೋ ಇದ್ದಾರೆ ಅಂತ ನಾನು ಹೇಳೋದಿಲ್ಲ. ನಿಮ್ಮ ಮುಂದ್ಗಡೆ ನಾನೇ ಇದ್ದೇನೆ. ಬಹುಶಃ ಊಟಕ್ಕಿರ್ಲಿಲ್ಲ, ಯಾರದೋ ಮನೆಯಲ್ಲಿ ವಾರಾನ ತಿಂದ್ಕೊಂಡಿದ್ದವನು ಇವರೆಲ್ಲ ಕೊಟ್ಟಿದ್ದಾನೆ. ನನ್ನ ತಾಯಿ ಆಶೀರ್ವಾದ ಅಂತ ಹೇಳಬಲ್ಲೆ, ಗುರುಗಳ ಆಶೀರ್ವಾದ ಅನ್ಬಲ್ಲೆ, ನಿಮ್ಮ ಅಭಿಮಾನ ಅಂತಲೂ ಹೇಳಬಲ್ಲೆ, ವಿಚ್ ಹಾಸ್ ಟೇಕನ್ ಮಿ ಅಬೌವ್ ದನ್ ಆಸ್ಟ್ರಾಲಜರ್. ಆ ಒಂದು ಮಟ್ಟಕ್ಕೆ ಕಾಲ ನೋಡಿ, ನಿಮಗೆ 2006ರಿಂದ ಒಂದು ರೀತಿ ಬಿರುಗಾಳಿ ಬೀಸಿದಾಗ ಅನ್ನಿಸ್ಬಿಟ್ಟಿದೆ, ಏನಪ್ಪಾ ಇದು ನನ್ನ ಬದುಕು ಅಂತಕ್ಕಂಥದ್ದು. ಹೌದು? 100% ಗುರುಜಿ. ಸರಿ,
ನೋಡಿ, ಚಿಕ್ಕ ವಯಸ್ಸಿಗೆ ಶುಕ್ರ ದಶ ಬರಬಾರದು. ಏನಾದ್ರೂ ಅದರಲ್ಲೂ ಶುಕ್ರ ನಿಮಗೆ ಯೋಗಕಾರಕ. ಮಿಥುನ ಲಗ್ನಕ್ಕೆ ಅವನು ಕೊಡುವಷ್ಟು ದುಡ್ಡು, ಹೆಸರು, ಖ್ಯಾತಿ ಇನ್ನು ಯಾವ ಗ್ರಹವೂ ಕೊಡುವುದಿಲ್ಲ ಅಂತ ಹೇಳ್ತೇವೆ. ಅಂತ ಶುಕ್ರ ನಿಮಗೆ ಭಾಗ್ಯಸ್ಥಾನದಲ್ಲಿ ಬೇರೆ ಇದ್ದಾನೆ. ಆದರೆ ಕಾಕತಾಳೀಯವಾಗಿ ಅವನಿರೋದು ಪೂರ್ವಭಾದ್ರ ನಕ್ಷತ್ರ, ಗುರು ನಕ್ಷತ್ರ. ಗುರು ಕೊಡೋಷ್ಟು ಮಾರಕ ಮಿಥುನ ಲಗ್ನಕ್ಕೆ ಇನ್ಯಾರೂ ಕೊಡಲ್ಲ. ಚಿತ್ರಹಿಂಸೆಯೇ, ಅವಮಾನವೇ ತಲೆ ಬಗ್ಗಿಸ್ಬಿಟ್ಟಿರುತ್ತೆ. ಇನ್ಯಾರೂ ಬೇಕಿರೋಲ್ಲ. ನಿಮಗೆ ಚೂರಿ ನಿಮ್ಮ ಮನೆಯಲ್ಲೇ ಆರಂಭ ಆಗಿರುತ್ತೆ. ನಿಮ್ಮ ಮನೆಯವರೇ, ನಿಮ್ಮ ಆತ್ಮೀಯರೇ, ನಿಮ್ಮ ಕುಟುಂಬದವರೇ ಏನೋ ನಿನ್ನ ಯೋಗ್ಯತೆಗೆ ಏನೋ ತರ್ತೀಯ, ಏನೋ ಮಾಡ್ತೀಯ ಅನ್ನತಕ್ಕಂಥದ್ದು. ಬಡತನ ಬಂದಾಗ ಹೆಂಡತಿಯ ಮೋರೆ ನೋಡು ಅನ್ನತಕ್ಕಂಥ ಮಾತು ಹೇಳ್ತಾರೆ. ಸಿರಿವಂತಿಕೆ ಬಂದಾಗ ಸ್ನೇಹಿತರಾಗಿ ಬರುವವರ ಮುಖ ನೋಡು ಅನ್ನತಕ್ಕಂಥದ್ದು. ತುಂಬಾ ಜನ ಸ್ನೇಹಿತರು ಬಂದ್ಬಿಡ್ತಾರಂತೆ ಸಿರಿವಂತಿಕೆ ಬಂದಾಗ. ಬಡತನ ಬಂದಾಗ ಹೆಂಡತಿ ಎಲ್ಲ ಆದ್ರೂ ಅನುರಾಗ ಕಡಿಮೆ ಮಾಡಿಬಿಡ್ತಾನಂತೆ. ಆ ಅನುರಾಗ ಕಡಿಮೆ ಇಲ್ಲದವಳು ಅದನ್ನ ತೂಗಿಸ್ಕೊಂಡು ಹೋಗೋವಳೆ ನಿಜವಾದ ಹೆಂಡತಿ ಅಂತಕ್ಕಂಥ ಮಾತು ಹೇಳ್ತಾರೆ. ನಮ್ಮ ಜಾತಕಕ್ಕೆ ಇದಾಗಿರ್ತಕ್ಕಂಥದ್ದು. ಆತಂಕ ಪಡಬೇಡಿ. ಮೊದಲ 8 ವರ್ಷ ಗುರು ಪ್ರಭಾವದಲ್ಲಿ ಕೆಲವ್ರಿಗೆ ಒಳ್ಳೆಯದು, ನಂತರ 8 ವರ್ಷ ಕೆಟ್ಟದ್ದು. ಕೆಲವರಿಗೆ ಮೊದಲ 8 ವರ್ಷ ಕೆಟ್ಟದ್ದು, ನಂತರ ಒಳ್ಳೆಯದಾಗ್ತಕ್ಕಂಥದ್ದು. ಆ ಪೀಡೆ ಮುಗಿದಿದೆ. ಏಪ್ರಿಲ್ ನಂತರ ಸುವರ್ಣ ಪ್ರಭಾವ ನಿಮ್ಮ ಜಾತಕದಲ್ಲಿ. ಮುಟ್ಟಿದ್ದೆಲ್ಲ ಬಂಗಾರವಿದೆ. ಆತಂಕ ಪಡಬೇಡಿ. ನಿಮ್ಮ ಜಾತಕದಲ್ಲಿ ಶುಕ್ರನೊಬ್ಬನು ಬಿಟ್ಟರೆ ಇನ್ನೆಲ್ಲರೂ ನಜುಗುಜಾಗ್ಬಿಟ್ಟಿದ್ದಾರೆ. ಅವನು ಗುರು ನಕ್ಷತ್ರದಲ್ಲಿದ್ದು ಗುರುವು ವಕ್ರ ಪಂಚಮದಲ್ಲಿ, ಶನಿ ಕುಜ ಸಂಧಿ, ಲಗ್ನಗಳಿಗೆ ರಾಹುಕೇತು ಸಂಧಿ, ಏನೋ ಶಾಪಗ್ರಸ್ತರಾಗ್ಬಿಡ್ತಾರೆ ಅಂತ ಹೇಳ್ತೇವೆ. ಆತಂಕ ಪಡಬೇಡಿ. ತುಂಬಾ ಕೆಟ್ಟು ಹೋದ ಜಾತಕಗಳು ರಾಜ್ಯಗಳನ್ನೇ ಆಳಿಬಿಟ್ಟಿದ್ದಾವೆ, ದೇಶಗಳನ್ನು ಆಳಿಬಿಟ್ಟಿದ್ದಾವೆ. ತುಂಬಾ ಅದ್ಭುತವಾದಂಥ ಜಾತಕಗಳು ವನವಾಸವೂ ಹೋಗಿಬಿಟ್ಟಿದ್ದಾವೆ. ಶ್ರೀರಾಮಚಂದ್ರರ ಹಾಗೆ, ಜೀಸಸ್ ಕ್ರೈಸ್ಟ್ ಹಾಗೆ. ಸೊ ಆತಂಕವನ್ನು ಬಿಡಿ. ತುಂಬಾ ಕೆಟ್ಟಿದೆ, ಖಂಡಿತ ಚೆನ್ನಾಗಿರ್ತೀರಾ. ನಾ ಹೇಳಿದ ಒಂದೇ ಒಂದು ಮಾಡಿ. ಅದರಲ್ಲೂ ಲಗ್ನಸ್ಥ ರಾಹು ಅಂತ ಹೇಳಿದ್ರೆ ಎಲ್ಲೋ ಶೂನ್ಯ ಪ್ರಭಾವ ಆಗುತ್ತೆ, ದಿಢೀರ್ ಅಸ್ತಂಗತ, ಒಂದೊಂದೇ ಅಂಗ ಕೆಡ್ತಾ ಬರ್ತಕ್ಕಂಥದ್ದಾಗುತ್ತೆ ಅಂತ ಹೇಳ್ತಿದ್ದೆ. ಅದರ ಒಂದು ಪರಿಹಾರಗಳ ಭಾಗಗಳನ್ನು ಮುಂದಿನ ಭಾಗದಲ್ಲಿ ಹೇಳ್ತಿದ್ದೇನೆ. ದಯವಿಟ್ಟು ಅದು ಸಾಮೂಹಿಕವಾಗಿ ಎಲ್ರಿಗೂ ಅಪ್ಲೈ ಆಗ್ತಕ್ಕಂಥದ್ದು. ನೀವು ಅದರಲ್ಲಿ ಎಷ್ಟಾಗುತ್ತೋ ಅಷ್ಟು ಫಾಲೋ ಮಾಡ್ಲಿಕ್ಕೆ ನೋಡಿ, ಒಳ್ಳೇದಾಗುತ್ತೆ. ಹೋಗ್ಬನ್ನಿ. ಗಣೇಶ್ ಅವರೇ, ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ತಾವು ಕರೆಯನ್ನ ಮಾಡಿದ್ದಕ್ಕಾಗಿ. ಗುರುಜಿ, ಈಗ ಪರಿಹಾರಗಳನ್ನ ಮತ್ತೆ ತಿಳಿಸ್ತೀರಾ ಗುರುಜಿ? ಖಂಡಿತ. ನೋಡಿ, ಅತಿ ಮುಖ್ಯವಾಗಿ ನಾನು ಆಗ್ಲೇ ಹೇಳ್ತಿದ್ದೆ, ಒಬ್ಬ ಬಹುದೊಡ್ಡ ವೈದ್ಯ ಲಗ್ನದಲ್ಲಿ ರಾಹು ಅಂತ. ನೋಡಿ, ಈ ಜಾತಕದಲ್ಲೂ ರಾಹು ಪ್ರಭಾವ, ಶೂನ್ಯ ಪ್ರಭಾವ. ಏನೋ ಪ್ರಯತ್ನಗಳೆಲ್ಲ ಮಾಡ್ತಿದ್ದೀರಾ, ಕಷ್ಟಪಡ್ತಿದ್ದೀರಾ, ಹತ್ಕೋತಿಲ್ಲ. ಒಬ್ಬ ಗಂಡಸು ಕಣ್ಣಲ್ಲಿ ನೀರು ಹಾಕೋದು ಅಂದ್ರೆ ಸಾಮಾನ್ಯದ ಮಾತಲ್ಲ. ಇನ್ನೆಷ್ಟು ನೊಂದಿರಬೇಕು, ಇನ್ನೆಷ್ಟು ಅವಮಾನ ಹೊಂದಿರಬೇಕು, ಇನ್ನೆಷ್ಟು ಸಂಕಟ ಪಟ್ಟಿರಬೇಕು, ಇನ್ನೆಷ್ಟು ಆತ ತಲೆ ಬಗ್ಸಿರ್ಬೇಕು. ಯೋಚನೆ ಮಾಡಿ ನೋಡಿ. ಸಾಮಾನ್ಯವಾಗಿ ಗಂಡಸರ ಮನಸ್ಸು ಸ್ವಲ್ಪ ಕಲ್ಲು ಅಂತ ಹೇಳ್ತಾರೆ. ಹೇಗೋ ನಿಭಾಯಿಸ್ಕೊಬಿಡ್ತಾನೆ, ಮರ್ತೋಗ್ತಾನೆ ಅಂತ. ಅದು ಸಾವಿರಾರು ಜನ ನೋಡ್ತಿದ್ದಾರೆ, ಲಕ್ಷಾಂತರ ಜನ ಕೇಳಿಸ್ಕೊತಿದ್ದಾರೆ. ಇಷ್ಟು ದೊಡ್ಡ ಕಾರ್ಯಕ್ರಮಕ್ಕೆ ಕರೆ ಮಾಡಿ ಕಣ್ಣೀರು ಹಾಕ್ತಾನೆ ಆ ಗಂಡಸು ಅಂದ್ರೆ ಇನ್ನೇನು ಆಗಿರಬಹುದು ಆ ಶೂನ್ಯ ಪ್ರಭಾವ ಅನ್ನತಕ್ಕಂಥದ್ದು. ಯೋಚನೆ ಮಾಡಿ ನೋಡಿ. ಇದು ಎಲ್ಲರಿಗೂ ಒಂದು ಕಾಲಘಟ್ಟದಲ್ಲಿ ಅಂತಹದೊಂದು ತಟಸ್ಥ ಭಾವ ಬರಲೇಬೇಕು, ಆಗಲೇಬೇಕು. ಏನೋ ಒಂದು ಮನೆಯಲ್ಲಿ ಆದಷ್ಟು ಕಪ್ಪು ಬಟ್ಟೆಗಳನ್ನ ಹೆಚ್ಚಾಗಿ ಧರಿಸಲಿಕ್ಕೆ ಹೋಗಬೇಡಿ. ಈ ತರದ ಪ್ರಭಾವಗಳಿದ್ದವರು ನೀಲಿ ಬಟ್ಟೆಗಳನ್ನ ಧರಿಸಲಿಕ್ಕೆ ಹೋಗಬೇಡಿ. ಅತಿ ಮುಖ್ಯವಾಗಿ ಇದು ಒಂದು ಪ್ರಬಂಧವನ್ನು ಆದಷ್ಟು ನೋಡ್ಕೊಳ್ತಕ್ಕಂಥದ್ದು ಮಾಡಿ. ಹೊರಗಡೆಯಿಂದ ಊಟ ತಂದು ಮನೆಯಲ್ಲಿ ಕುಳಿತು ತಿನ್ನಬೇಡಿ. ಹೊರಗಡೆಯಿಂದ ಕೆಲವ್ರಿಗೆ ಅಭ್ಯಾಸ ಇರುತ್ತೆ, ರಾಮ ಹೋಟೆಲ್ ತಗೊಬಂದು ಮನೆಯಲ್ಲಿ ಹೋಟೆಲ್ ಮೇ ಖಾನಾ ಚತ್ತರ್ ಮೇ ಸೋನಾ ಮಾಡಿ ಇಟ್ಕೋತಾರೆ. ನಿಷಿದ್ಧ. ರಾಹು ಪ್ರಭಾವ ತಗೊಬಂದು ಮನೇಲಿ ಬಡ್ದಾಕೊಂಡಾಗೆ. ಹಸೆ ಆಯ್ತು, ಹೋಟ್ಲಲ್ಲಿ ತಿನ್ಬೇಡಿ ಅಂತ ಹೇಳಿಲ್ಲ, ಅಲ್ಲಿ ಹೋಗ್ತೀನಿ. ತೆಗೆದುಕೊಂಡು ಬಂದು ಮನೆಯಲ್ಲಿ ಕುಳಿತು ತಿನ್ನತಕ್ಕಂಥದ್ದು ನಿಷಿದ್ಧ, ಮಾಡಬೇಡಿ. ರಾಹು ಇನ್ನಷ್ಟು ಹೆಚ್ಚಿಸಿದಾಗೆ ಶೂನ್ಯವನ್ನ. ಮನೇಲಿ ಪಾತ್ರೆ ನಿಯಮ ಅಂತೆ, ಪಾತ್ರೆ ಅಂತ ಮನೆ ಅಂತ ಇಟ್ಟ ಮೇಲೆ ಮನೆಗೆ ಬರಬೇಕು ನಾವು. ಆ ಮನೆಗೆ ಬಂದ್ಮೇಲೆ ದೀಪ ಹಚ್ಚಬೇಕು. ಹಾಗೆ ದೀಪ ಹಚ್ತೇವೋ ಹಾಗೆ ಒಲೆನೂ ಹಚ್ಚಬೇಕು ಅಂತಕ್ಕಂಥದ್ದು. ಕೆಲವು ಮನೆ ಗೃಹಿಣಿಯರು ಇರ್ತಾರೆ, ರಾಮ ಗಂಡನಿಗೆ ಬೆಳಗ್ಗೆನೆ ತಿಂಡಿ ತರ್ಸಕ್ಕೆ ಹೇಳ್ತಾರೆ. ಎಲ್ಲ ಹೋಗಿ ಹೋಟ್ಲಲ್ಲಿ ತರ್ಸ್ಕೊಂಡು ಬಂದು ತಿಂತಾರೆ. ಯಾವಾಗಲೂ ಒಂದು ಬಾರಿ ಏನೋ ಆರೋಗ್ಯ ಇಲ್ಲ, ಸಮ್ ಎಮರ್ಜೆನ್ಸಿ, ಇಟ್ಸ್ ಓಕೆ. ಬಟ್ ತಗೊಬಂದು ತಿನ್ನೋ ಹಾಗಿಲ್ಲ. ಆ ಶೂನ್ಯ ಪ್ರಭಾವವನ್ನು ಹೆಚ್ಚಿಸಿದ ಹಾಗೆ ಮನೆ ಗೃಹಿಣಿ ಇರೋದೇ ಆ ಎಲ್ಲರನ್ನ, ಗೃಹಿಣಿ ಅಂದ್ರೆ ಅಮ್ಮ ಅಂತ ಹೇಳ್ತೇವೆ,
ಎಲ್ಲರ ಹೊಟ್ಟೆಯನ್ನ ಪರಿಪೂರ್ಣವಾಗಿ ತುಂಬಿಸ್ತಕ್ಕಂಥದ್ದು. ಅಮ್ಮ ಯಾವತ್ತಾದ್ರೂ ಹೊರಗಡೆಯಿಂದ ತಗೊಬಂದು ಮಾಡಿಡುತ್ತೋ ನಮಗೆ? ಖಂಡಿತ ಇಲ್ಲ. ಅಚ್ಚುಕಟ್ಟಾಗಿ ನನ್ನ ಯಜಮಾನ, ನನ್ನ ಮಕ್ಕಳು, ನನ್ನಮ್ಮ, ನನ್ನಪ್ಪ ಎಲ್ಲರೂ ತೃಪ್ತಿಯಾಗಿರ್ಲಿ ಅಂತ ಶುಚೀಭೂತವಾಗಿ ಸ್ನಾನ ಮಾಡಿ ಎಲ್ಲ ತಂದು ತೊಳೆದು ಅಚ್ಚುಕಟ್ಟಾಗಿ ಆ ಪದ ಹಾಕ್ಕೊಂಡು ಕೇಳ್ತಾ ಚಿಕ್ಕದಾಗಿ ಎಲ್ಲವನ್ನ ಕಟ್ ಮಾಡಿ ಹಾಕಿ ಎಷ್ಟು ಅಚ್ಚುಕಟ್ಟಾಗಿ ಒಂದು ಅಡುಗೆ ತಿಂಡಿ ಮಾಡಿಡುತ್ತೋ ಆ ರೀತಿ ಒಂದು ಆನಂದ ಅಂತ ಹೇಳ್ತೇವೆ. ಆದ್ರ ಸೊಗಡು ಒಂಥರ, ಸೊಬಗು ಒಂಥರ ನೋಡೋದಕ್ಕೇನೆ ಆ ಬೆಳಿಗ್ಗೆನೆ. ಹೌದಲ್ಲೂ ಆ ಥರದ ಪ್ರಭಾವ ಆದಷ್ಟು ಮಾಡ್ಲಿಕ್ಕೆ ಮಾಡಿ ವಿನಃ ಹೋಟ್ಲಲ್ಲಿ ತಗೊಬಂದು ತಿನ್ಬೇಡಿ. ಅತಿ ಮುಖ್ಯವಾಗಿ ರಾತ್ರಿ ಹೊತ್ತು ಹೋಟ್ಲಿಂದ ತಗೊಬಂದು ತಿನ್ನಲೇಬಾರ್ದು. ಬೆಳಿಗ್ಗೆ, ರಾತ್ರಿ, ಮಧ್ಯಾಹ್ನದ್ದೇನೋ ಮಾಡ್ಕೊಳ್ಳಿ ನಿಮಗೆ ಸೇರಿತ್ತು. ಆದರೆ ಬೆಳಿಗ್ಗೆ ತಿಂಡಿ ಹೊರಗಡೆಯಿಂದ ತಗೊಬಂದು ಏನೋ ಮಾಡಲಿಲ್ಲ, ಹೋಗಿ ತಿನ್ಬಿಡಿ, ಇಟ್ಸ್ ಓಕೆ. ನೋಡಿ, ಕೆಲವರು, ನಾನು ಕೆಲವೊಂದು ವಿಚಾರ ಹೇಳದೇ ಇದ್ರೂ ಕೂಡ ಬಾಯಿಜಾರಿ ಬಂದ್ಬಿಡುತ್ತೆ. ಕೆಲವೊಂದು ಪಂಗಡಗಳನ್ನು ನೋಡಿದ್ದೇನೆ. ಬೆಳಿಗ್ಗೆ ಹೋಗಿ ಅಲ್ಲೆಲ್ಲೋ ಎದುರುಗಡೆ ಚಾ ಮಾರ್ತಿದ್ದಾರೆ, ಇಡ್ಲಿ ಮಾರ್ತಿದ್ದಾರೆ, ವಡೆ ಮಾರ್ತಿದ್ದಾರೆ, ದೋಸೆ ಮಾಡ್ತಿದ್ದಾರೆ. ಮಾಡೋಲ್ಲ ಎದ್ದು ತಿಂಡಿ ತರಿಸ್ಕೊಂಡು ಮನೆಯಲ್ಲಿ ತಿಂದು ಏನಿದೆ ಅದು ತಗೊಬಂದು ಇಡ್ಲಿ ತಿನ್ಕೊಂಡು ಹೋಗೋ. ಆ ಮನೆ ಉದ್ಧಾರಕ ಆಗೋದಿಲ್ಲ. ಶೂನ್ಯಕ್ಕೆ ನೀವೇ ಆಹ್ವಾನ, ಪಂತಾನ್ವಾಹನ ನೀಡಿದಾಗೆ ಮಾಡಲೇಬಾರ್ದು. ಆ ಗೃಹಿಣಿ ಕೆಲಸ ನೀವು ತಿಂಡಿ ಮಾಡ್ದಿರಾ ಇರಿ. ಬೆಳಿಗ್ಗೆ ಎದ್ದ ತಕ್ಷಣ ರಾತ್ರಿನ ಬಟ್ಟೆ ಎತ್ತಿಟ್ಕೊಳ್ಳಿ, ದೀಪಕ್ಕೆಲ್ಲ ಎಣ್ಣೆ ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ, ಬಂದು ಮಲ್ಕೊಳ್ಳಿ. ಊಟ ಆದ್ಮೇಲೆ ಬಂದು ಮಲ್ಕೊಳ್ಳಿ. ಯಾಕಂದ್ರೆ ಹಾಸಿಗೆ ಮೇಲೆ ಮಲಗಿದ್ಮೇಲೆ ಹೋಗಿ ಮುಟ್ಟೋದೆಲ್ಲ ಬೇಡ. ಬೆಳಿಗ್ಗೆ ಸ್ನಾನ ಮಾಡಿದ ತಕ್ಷಣ ಫಸ್ಟ್ ದೀಪ ಹಚ್ಚಿ, ಮನೆ ದೀಪ, ಒಲೆ, ಒಂದು ನೀರಾದ್ರೂ ಇಡಿ, ಒಂದು ಹಾಲಾದ್ರೂ ಇಡಿ. ಇದನ್ನ ಮಾಡಿ ಶೂನ್ಯ ಅರ್ಧ ಹೋಯ್ತು. ಫಸ್ಟ್ ದೀಪ, ಸ್ನಾನ ಆಗಿದ್ದೇ ದೀಪ ಹಚ್ಚಿ. ಯಾಕಂದ್ರೆ ಶುಕ್ರವಾರ ಇದನ್ನ ಹೇಳ್ಕೊಡ್ತಿದ್ದೇನೆ, ಇದನ್ನ ಫಾಲೋ ಮಾಡಿ ನೋಡಿ. ಆ ಮನಸ್ಸು ಎಷ್ಟು ಒಂದು ಅತೃಪ್ತ ಆಗಿದ್ರು, ಎಷ್ಟು ವಿಫಲತೆ ಆಗಿದ್ರು, ವಿಕೃತ ಆಗಿದ್ರು, ಮನಸ್ಸು ಕೆಟ್ಟಿದ್ರು, ವಾಂಚಲ್ಯ ಕೆಟ್ಟಿದ್ರು, ಏನೇ ದುಃಖ ಆಗಿದ್ರು ರಾತ್ರಿ ಮಲಗಿರೋವಾಗ, ಇಲ್ಲ ನೆನ್ನೆದೆಲ್ಲ ಏನೋ ಒಂದು ಎಡವಟ್ಟಾಗಿದ್ರು, ಬೆಳಿಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿದ ತಕ್ಷಣ ಎಲ್ಲ ಹೋಯ್ತು ಅನ್ನತಕ್ಕಂಥ ಭಾವ. ದೀಪ ಹಚ್ಚಿಬಿಟ್ರೆ ನೋಡಿ, ದೇವಸ್ಥಾನದಲ್ಲಿ ಒಂದು ನಿಯಮ ಮಾಡ್ತಾರೆ. ಆ ನಿಯಮಕ್ಕೂ ಮನೆಯ ಗೃಹಿಣಿ ದೀಪ ಹಚ್ಚೋದಕ್ಕೂ ಒಂದು ಅದ್ಭುತವಾದಂಥ ಸೌಮ್ಯತೆ ಇದೆ. ಆ ಸಾಮ್ಯತೆ ಏನು, ಅದರಿಂದ ಎಲ್ಲಾ ದೋಷಗಳು ಹೋಗುತ್ತೆ. ಅದೇನು ಅನ್ನೋದನ್ನ ಮುಂದಿನ ಭಾಗದಲ್ಲಿ ಹೇಳ್ತೇನೆ, ಕಾದು ನೋಡಿ. ಹಲೋ ಹಲೋ ಮೇಡಮ್. ನಮಸ್ತೆ ಮಾ, ಯಾರು ಮಾತಾಡ್ತಿರೋದು? ನಾನ್ ಶಾಲಿನಿ ಅಂತ ಮೇಡಮ್. ನಮಸ್ಕಾರ ಮೇಡಮ್. ಎಲ್ಲಿಂದ ಕರೆ ಮಾಡ್ತಿದ್ದೀರಾ ಶಾಲಿನಿ ಅವರೇ? ಬೆಂಗಳೂರಿಂದ ಮೇಡಮ್. ಹೌದಮ್ಮ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನಮ್ ತಮ್ಮನ ಬಗ್ಗೆ ಕೇಳ್ಬೇಕಿತ್ತು ಅವ್ರ ಮೇಡಮ್. ಹೆಸರು? ಹೆಸರು ಮನು ಅಂತ ಮೇಡಮ್. ಹುಟ್ಟಿದ ದಿನಾಂಕ? 17/2/1991 ಮೇಡಮ್. ಸಮಯ? 9:12 ಮೇಡಮ್. ಬೆಳಗ್ಗೆನಾ ರಾತ್ರಿನಾಮ? ಬೆಳಗ್ಗೆ ಮೇಡಮ್. ಬೆಳಗ್ಗೆನಾ? ಸರಿ, 1ರಿಂದ 12 ಒಂದು ಸಂಖ್ಯೆಯನ್ನ ಹೇಳಿ. 5 ಮೇಡಮ್. ಗುರುಜಿ ಇದಾರೆ, ಮಾತಾಡಿ ಶಾಲಿನಿ ಅವರೇ. ಹಲೋ ಗುರುಜಿ. ನಮಸ್ತೆ ಶಂಕರ. ನಮಸ್ತೆ. ನಮಸ್ತೆ ಗುರುಜಿ. ನಮಸ್ತೆ ತಾಯಿ. ನಮ್ ತಮ್ಮನ ಬಗ್ಗೆ ಕೇಳ್ಬೇಕಾಯ್ತು ಗುರುಜಿ. ಸರಿ, ಏನ್ ಕೇಳ್ಬೇಕಿತ್ತು ಕೇಳಿ ತಾಯಿ. ಗುರುಜಿ, ಅವನಿಗೆ ಎಷ್ಟು ದಿವಸದಿಂದ ಒಂದು ಒಳ್ಳೆ ಕೆಲಸ ಸಿಕ್ಲಿ ಅಂತ ಎಷ್ಟೋ ಪ್ರಯತ್ನ ಪಡ್ತಾ ಇದೀವಿ ಗುರುಜಿ, ಒಂದು ಸೆಟ್ ಆಗ್ತಾ ಇಲ್ಲ ಗುರುಜಿ. ಇನ್ನು 20 ವರ್ಷಪ್ಪ, 22 ವರ್ಷ ಅಷ್ಟಕ್ಕೆ ಓಹೋ ಎಲ್ಲ ಆಗೋಯ್ತು, ಮುಳುಗೋಯ್ತು. ಅಲ್ಲ ಗುರುಜಿ, ಈಗಿರೋ ಕೆಲ್ಸನೂ ಬಿಡ್ಬೇಕು ಅಂತ ಇದ್ದಾನೆ. ಮುಂದಕ್ಕೆ ಅವನ್ ಭವಿಷ್ಯ ಹೇಗಿದೆ ಅಂತ ಹೇಳ್ಬೇಕು. ಅವನ್ಗೆ ವಯಸ್ಸು ಕಡಿಮೆ ಆದ್ರೆ ಜವಾಬ್ದಾರಿ ಜಾಸ್ತಿ ಗುರುಜಿ, ಅದಕ್ಕೆ ಸ್ವಲ್ಪ ಹೇಳ್ಬೇಕಾಯ್ತು ಗುರುಜಿ. ಏನು ಆಗಲ್ಲಮ್ಮ, ಅವನ ಜಾತಕದಲ್ಲೇ ಗುರುಕೇತು ಸಂಧಿ. ಗುರು ಅಂದ್ರೆ ಕುಟುಂಬ, ಕೇತು ಅಂದ್ರೆ ಹುಳಿ. ಜವಾಬ್ದಾರಿ ತಗೊಳ್ಳೇಬೇಕು ಚಿಕ್ಕ ವಯಸ್ಸಿಗೆ. ಅವನ್ ಬೇಡ ಅಂದ್ರು, ಬೇಕು ಅಂದ್ರೂ ತಗೋಬೇಕು, ಬೇಡ ಅಂದ್ರೂ ತಗೋಬೇಕು. ಅದು ತಲೆ ಮೇಲೆ ಹೊರೆ ಆಗ್ಬೇಕು. ನೋಡ್ತಾನೆ, ಸಾಧಿಸ್ಕೋತಾನೆ, ಎಲ್ಲರನ್ನ ಸಾಕ್ತಾನೆ, ಎಲ್ಲರನ್ನ ಎದೆ ಮೇಲೆ ಹಾಕೋತಾನೆ. ಯಾಕೋ ಮನೇಲಿ ಹೆಣ್ಮಕ್ಳು ಸ್ವಲ್ಪ ನೆಮ್ಮದಿ ಇಲ್ಲ ಅಷ್ಟೇ. ಶುಕ್ರ 12ನೇ ಮನೆ. ಅಕ್ಕ ಮದುವೆ ಆಗೋದೇ ಒಂದು ಗಡಿಬಿಡಿ, ಆದ್ಮೇಲೂ ಗಡಿಬಿಡಿ. ಅತ್ತೆ ಮನೆಯಿಂದ ನೋವು ತಿನ್ನತಕ್ಕಂಥದ್ದಾಗುತ್ತೆ. ಗಂಡನ ವಿಚಾರದಲ್ಲಿ ನೀವು ನೋವು ತಿನ್ನತಕ್ಕಂಥದ್ದಾಗುತ್ತೆ. ಅತ್ತೆ ಮನೆ ಸಹಾಯ ಬರೋಲ್ಲ. ನಿಮ್ಮ ಮಾವನಿಗೆ ಪ್ರಾಣಗಂಡವಾಗಬೇಕು ಅಂದ್ರೆ ಯಜಮಾನರ ತಂದೆಗೆ ಏನಾದ್ರೂ ಅನಾರೋಗ್ಯ ಸಮಸ್ಯೆಗಳಾಗಬೇಕು. ನಿಮ್ಮ ಅತ್ತೆನೇ ನಿಭಾಯಿಸಬೇಕು. ಹೇಗೆ ಈ ಮನೆ ನಿಮ್ ತಾಯಿ ನಿಭಾಯಿಸ್ತಿದಾರೋ ಆ ಮನೆನೂ ಅಷ್ಟೇ. ಹೌದೋ ಅಲ್ವೋ? ಹೌದು ಗುರುಜಿ. ಆತಂಕ ಪಡಿಬೇಡಿ. ನಿಮಗಿಬ್ಬರು ಮಕ್ಕಳಾಗಬೇಕು. ಆ ಇಬ್ಬರು ಮಕ್ಕಳಿಗೆ ಒಳ್ಳೆ ಸೋದರ ಮಾವ ಆಗ್ತಾನೆ, ನೋಡ್ಕೋತಾನೆ. ಓ ಅವ್ವ, ಯೋಚನೆ ಮಾಡಬೇಡಿ, ಆತಂಕ ಪಡಬೇಡಿ, ಚೆನ್ನಾಗಿದೆ. ಅವನಿಗೆ ಉದ್ಯೋಗಗಳು ಬದಲಾಗ್ತಾ ಇರ್ತವೆ,
ಒಂದು ಕಡೆ ನಿಲ್ಸೋದಕ್ಕೆ ಬಿಡೋದಿಲ್ಲ. ಯಾಕಂದ್ರೆ ಹೋಗ್ತಾ 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 ಮನೆ ಜವಾಬ್ದಾರಿ ಜಾಸ್ತಿ ಆಗ್ತಾ ಆಗ್ತಾ ಎಲ್ಲೋ ದುಡ್ಡಿನ ಮೇಲೆ ಆಸೆ, ನಿಂತ್ಕೋಬೇಕು, ಅದು ಮಾಡ್ಬೇಕು ಇದು ಮಾಡಬೇಕು ಅಂತ ಓಡ್ತಾನೆ. ಎಲ್ಲ ಸರಿಪಡಿಸ್ಕೊತಾನೆ. ರಾಹುಗ್ರಸ್ತ ಶನಿ ಸ್ವಲ್ಪ ಈ ಒಂದು ಅಮಾವಾಸ್ಯ ಪ್ರಭಾವಗಳು ಬಂದಾಗ ನೋಡಿ, ಇವತ್ತು ಅಮಾವಾಸ್ಯ, ಆದಷ್ಟು ದೇವಿ ದೇವಸ್ಥಾನಗಳಲ್ಲಿ ಸ್ವಲ್ಪ ಅಲಂಕಾರ, ಅಭಿಷೇಕ, ಆ ದುರ್ಗವನ ಅಲಂಕಾರವೇ ಅಲಂಕಾರ. ಬರೀ ಒಂದು ಸೀರೆ ಉಡಿಸ್ಬಿಟ್ಟು, ಬಿಳಿ ಸೀರೆ, ಅರ್ಶನದ ನೀರು ಹುಯ್ದುಬಿಟ್ಟು ಎಷ್ಟೇಷ್ಟು ಕುಂಕುಮ ಇಟ್ಟಿರ್ತಾರೆ ಆ ನೆತ್ತಿನಲ್ಲಿ. ಅದು ನೋಡೋ ಆನಂದ ನೋಡಿ, ಹಾಗೆ ಮೈಯೆಲ್ಲ ಜುಮ್ಮನ್ನುತ್ತೆ. ಅದೇ ಲಕ್ಷ್ಮಿ ನೋಡಿ, ತುಂಬಿಸಿ 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 ಏನೂ ತುಂಬಿಸಿ ಅಲಂಕಾರಕ್ಕೆ. ಎಷ್ಟು ತುಂಬಿಸಿದ್ರೂ ಇನ್ನೊಂದು ಮೂಗ್ಬಟ್ಟು ಕಮ್ಮಿ ಇದೆ ಅನ್ನೋ ಮಟ್ಟಕ್ಕಿರುತ್ತೆ ಲಕ್ಷ್ಮವ್ವ. ಅದು ಪದ್ಮಾವತಿ ಅಮ್ಮನ ಸೌಂದರ್ಯ, ದುರ್ಗವನದು ಗಾಂಭೀರ್ಯ ಅಂತ ಹೇಳ್ತೀವಿ. ಅಂತ ದುರ್ಗವನ ದೇವಸ್ಥಾನಗಳಿಗೆ ಕುಟುಂಬದವರು, ಮನೆ ಹತ್ರನೇ ಒಂದು ದೇವಸ್ಥಾನವಿದೆ, ದೇವಿ ದೇವಸ್ಥಾನವೇ ಬರಬೇಕು ಅನ್ನೋದು ತೋರಿಸ್ತಿದೆ. ಹೌದೋ? ಹೌದು ಗುರುಜಿ. ಆ ದೇವಸ್ಥಾನದಲ್ಲೇ ಕೂಳು ಅಂತ ಹೇಳ್ತೇವೆ. ಕೇಳಿ ನೋಡಿ, ಯಾರಾದ್ರೂ ಗಂಜಿಯನ್ನ ದಾನ ಮಾಡ್ತಕ್ಕಂಥದ್ದು. ಆ ಒಂದು ದಿನ ಅಮಾವಾಸ್ಯ ದಿನ ನೀವು ಗಂಜಿ ಸೇವಿಸಿ. ಮನೆಯವ್ರು ಏನ್ ಬೇಕಾದ್ರೂ ತಿನ್ಲಿ, ಮಾಡ್ಕೊಡಿ, ಬಡಿಸಿ, ಅವ್ರಿಗೇನ್ ಬೇಕೋ ಮಾಡ್ಕೊಡಿ, ತೊಂದರೆ ಇಲ್ಲ. ನೀವು ಮಾತ್ರ ಅದು ತಗೊಳ್ಳಿ, ನೆಲದಲ್ಲಿ ಚಾಪೆ ಹಾಕೊಂಡು ಅವತ್ತು ಮಲ್ಕೊಳ್ತಕ್ಕಂಥದ್ದು, ಅದನ್ನು ಒಂದು ಅಭ್ಯಾಸ ಮಾಡ್ಕೊಳ್ಳಿ. ಅವತ್ತೊಂದು ದಿನ ನಿಯಮ ತಾಯಿ ನೋಡಿ, ನಿನ್ನ ಮನೆಯಲ್ಲಿ ಒಂದು ಬೆಳಕು ಅದ್ಭುತವಾಗಿ ಆಗ್ತಕ್ಕಂಥದ್ದು. ಯೋಚನೆ ಮಾಡಬೇಡಿ, ಹೋಗ್ಬನ್ನಿ. ಶಾಲಿನಿ ಅವರೇ, ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ಗುರುಜಿ, ನೀವು ಹೇಳ್ತಿದ್ದಂತಹ ಪರಿಹಾರ ಬಹಳನೇ ಒಂದು ಸಿಂಪಲ್ ಅಂತ ನಮ್ಗೆ ಅನ್ಸಿದ್ರು ಕೂಡ ಅದರಲ್ಲಿ ಎಷ್ಟೊಂದು ಮಹತ್ವ ಇದೆ ಅಂತ ಹೇಳ್ತಿದ್ರಿ. ಹೋಟೆಲ್ನಿಂದ ಪಾರ್ಸಲ್ ತಗೊಂಬಂದು ಮನೇಲಿ ಊಟ ಮಾಡಲೇಬೇಡಿ ಅಂತ ಹೇಳ್ತಾ ಇದ್ರಿ. ರಾಹು ತತ್ವ ಇನ್ನೂ ಹೆಚ್ಚಾಗುತ್ತೆ ಅಂತ ಈಗೇನು ತಿಳಿಸ್ತಾ ಇದ್ದೀರಾ ಗುರುಜಿ? ಖಂಡಿತ. ಹಾಗೆ ನಾನು ಹೇಳಿದೆ, ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಆದಮೇಲೆ ಆರತಿ ಮಾಡ್ತಾರೆ. ಮನೆಯಲ್ಲಿ ಬೆಳಿಗ್ಗೆನೆ ಹೆಣ್ಮಗು ಸ್ನಾನ ಮಾಡಿ ದೀಪ ಹಚ್ಚಿಬಿಟ್ರೆ, ನೀವು ಯಾವ ಧರ್ಮದವರಾದರೂ ಸರಿ, ಪುಟ್ಟ ದೀಪ ಹಚ್ಕೊಳ್ಳಿ. ನಿಮ್ಮ ಅಲ್ಲಾನೇ ನೆನೆಸ್ಕೊಳ್ಳಿ, ನಿಮ್ಮ ಜೀಸಸ್ ಕ್ರೈಸ್ಟ್ನೇ ನೆನೆಸ್ಕೊಳ್ಳಿ. ದೀಪನೇ ಹಚ್ಚಬೇಕು ಅಂತಲ್ಲ, ಕ್ಯಾಂಡಲ್ ಹಚ್ಚಿದ್ರು ಸರಿ, ಒಂದು ಗಂಧದ ಕಡ್ಡಿ ಹಚ್ಚಿದ್ರು ಸರಿ. ಆ ಮನೆ ಬೆಳಿಗ್ಗೆ ಪ್ರಶಾಂತವಾದಂಥ ವಾತಾವರಣ. ಯಾಕೆ ಗೊತ್ತಾ ಕರ್ಪೂರ ಹಚ್ಚೋದು, ಆ ಒಂದು ಮಂಗಳಾರತಿ ಮಾಡೋದು? ಏನೇ ಅಮಂಗಳವಾಗಿದ್ದರೂ, ಗೊತ್ತೋ ಗೊತ್ತಿಲ್ಲದೆಯೋ, ಪೂಜೆನಲ್ಲಿ, ಅಲಂಕಾರದಲ್ಲಿ, ಮಂತ್ರೋಚ್ಚಾರಣೆಯಲ್ಲಿ ಏನಾದರೂ ಒಂದು ಎಳೆದಾಟ ಎಡವಟ್ಟು ಆಗಿದ್ದರೆ ಅದನ್ನ, ಆ ದೋಷ ಹೋಗಲಿಕ್ಕೆ ಕೊನೆಯಲ್ಲಿ ಮಂಗಳಾರತಿಯನ್ನ ಮಾಡ್ತಾರೆ. ದೋಷ ಹೋಗಲಿ ಅನ್ನತಕ್ಕಂಥದ್ದು. ಎಲ್ಲೋ ಒಂದು ಎಡವಟ್ಟು, ಗೊತ್ತೋ ಗೊತ್ತಿಲ್ಲದೆಯೋ, ಹಣ್ಣನ್ನು ಇಲ್ಲಿಡೋ ಜಾಗದಲ್ಲಿ ಇಲ್ಲಿಟ್ಬಿಟ್ಟಿರ್ತೀವಿ, ಇಲ್ಲಿಟ್ಟಿರೋ ಜಾಗದಲ್ಲಿ ಇಲ್ಲಿಟ್ಟಿರ್ತೀವಿ. ಅಲಂಕಾರ ಮಾಡಬೇಕಾದ್ರೆ ಅರ್ಶಿನ ಕುಂಕುಮಕ್ಕೆ ಮೊದಲು ಹೂವು ತಗಲ್ಸಾಕಿರ್ತೀವಿ. ವರ್ಷೇ ಇರೋಲ್ಲ, ಒಂದೊಂದು ಸಮಯ ಎಲ್ಲೋ ಒಂದು ಏರುಪೇರು ಆಯ್ತೇನೋ, ಅದು ಮನಸ್ಸಲ್ಲಿ ಚುಸ್ತಾ ಇರುತ್ತೆ. ಸೊ ಅಷ್ಟು ಒಂದು ದೊಡ್ಡ ದೇವಸ್ಥಾನದಲ್ಲಿ ಆ ದೋಷ ತಟ್ಟದಿರಲಿ ಅನ್ನೋ ಒಂದು ಕಾರಣಕ್ಕೆ ಮಂಗಳಾರತಿ ಮಾಡ್ತಾರೆ. ಮನೆಯಲ್ಲಿ ಮನೆ ಗೃಹಿಣಿ ಎದ್ದ ತಕ್ಷಣ ಸ್ನಾನ ಮಾಡಿಬಿಟ್ಟು ಒಂದು ದೀಪ ಹಚ್ಚಿಬಿಡಿ. ಆಮೇಲೆ ಇದು ಅಡಿಗೆ ಮನೆ ದೀಪ ಹಚ್ಚಿ. ಅಡಿಗೆ ಮನೆ ದೀಪ ಅಂದರೆ ಇನ್ನೇನು ಅಲ್ಲ, ಒಲೆ ಹಚ್ಚಿ ಅಂತ ಅರ್ಥ. ಆಮೇಲೆ ಹೊಸ್ಲಿಗೆ ನೀರು ಹಾಕೋದು, ರಂಗೋಲಿ ಹಾಕೋದು, ಅರ್ಶಿನ ಕುಂಕುಮ ಹಚ್ಚೋದು, ಅಲ್ಲಿ ದೀಪ ಹಚ್ಕೊಳ್ಳೋದು, ಅದ್ರ ಪಾಡಿಗೆ ಅದು ನಡೀತಾ ಇರುತ್ತೆ, ಒಲೆ ಮೇಲೆ ಇರೋದು ಬೇಯ್ತಾ ಇರುತ್ತೆ, ನೀವು ನೋಡ್ಕೋಬೋದು. ಇದನ್ನು ಅಭ್ಯಾಸ ಮಾಡಿ. ಅತಿ ಮುಖ್ಯವಾಗಿ ಶೂನ್ಯ ದೋಷಗಳು ಹೋಗುತ್ತೆ. ಕಂಪಲ್ಸರಿ ಸಂಜೆ ಹೊತ್ತು, ಬೆಳಿಗ್ಗೆ ಹೊತ್ತು ಧೂಪ ಇರಲೇಬೇಕು, ದೀಪ ಇರಲೇಬೇಕು. ನೈವೇದ್ಯ ವಾರದಲ್ಲಿ ಒಮ್ಮೆ ನಿಮ್ಮ ಇಷ್ಟ ದೇವರಿಗೆ ಇಷ್ಟವಾದದ್ದನ್ನು ಇಡಬಹುದು, ತೊಂದರೆ ಇಲ್ಲ. ಆ ಶೂನ್ಯ ಹೋಗುತ್ತೆ. ಎಂಥ ಪಿಚ್ಚಾದಂಥ ಮನಸ್ಸು, ಮನೆಗೆ ಕಳೆನೇ ಇರಲ್ಲ. ಕೆಲವೊಂದು ಮನೆಗಳು ಹೋಗಿದ ತಕ್ಷಣ ಏನೋ ಗರ ಬಡ್ದಂಗೆ ಆಗುತ್ತೆ, ನಮಗೆ ಗೊತ್ತಾಗುತ್ತೆ. ಏನೋ ಇದೆ ಮನೆಗೆ, ಏನೋ ತಟ್ಟಿದೆ, ಇಲ್ಲೇನೋ ನಡೀತಿದೆ ಅನ್ನತಕ್ಕಂಥದ್ದು. ಇಮಿಡಿಯೇಟ್ ಅಂಥ ಮನೆಗಳಿಗೆ ಅಷ್ಟದಿಗ್ಬಂಧನ ಮಾಡಿಸ್ತೇವೆ. ಮಾಡಿಸಿ ಮೊದಲು ಮನೆ ಬಾಗಿಲಿನ ಒಳಗಡೆ ಮೂಲೆಯಲ್ಲಿ, ದೇವ ಮೂಲೆಯಲ್ಲಿ, ಈಶಾನ್ಯ ಮೂಲೆಯಲ್ಲಿ ಅಷ್ಟದಿಗ್ಬಂಧನವನ್ನು ತಗಲಾಕಿಸ್ತೇವೆ. ಹಾಕಲೇಬೇಕು. ಇಲ್ಲ ನಮಗೆ ಗೊತ್ತಿಲ್ಲ, ನಮ್ಮ ಕಡೆ ಸಿಗೋದಿಲ್ಲ. ಒಂದು ಅದ್ಭುತ ಹೇಳ್ಕೊಡ್ತಾನೆ. ನಮ್ಮೂರಿನ ದೇವಾಲಯದಲ್ಲಿ ಒಂದು ಅದ್ಭುತವಾದಂಥ ಒಂದು ಪ್ರಸಾದ ಕೊಡ್ತಾರೆ. ಅದು ಯಾರಿಗೂ ಗೊತ್ತಿಲ್ಲ, ಎಲ್ಲರೂ ಹೋಗ್ತಿರ್ತೀರ, ಅದ್ರಲ್ಲಿ ಅಷ್ಟು ಪವರ್ ಇದೆಯಾ ಅನ್ನೋದು ಕೂಡ ಗೊತ್ತಿಲ್ಲ ನಿಮಗೆ. ಅದು ಯಾವ ದೇವಸ್ಥಾನ, ಆ ಪ್ರಸಾದ ಏನು, ಅದನ್ನ ತಗೊಬಂದು ಮನೇಲಿ ಇಡಬೇಕಾ, ಇಟ್ರೆ ಏನಾಗುತ್ತೆ ಅನ್ನೋದನ್ನ ಮುಂದಿನ ಭಾಗದಲ್ಲಿ ಇನ್ನಷ್ಟು ತಿಳಿಸ್ಕೊಡ್ತೇನೆ. ಕಾದ್ ನೋಡಿ. ಹಲೋ ಹಲೋ, ನಮಸ್ತೆ ಮಾ, ಯಾರು ಮಾತಾಡ್ತಿರೋದು? ನಾನು ವೀಣಾ ಅಂತ ಬೆಳ್ತಂಗಡಿಯಿಂದ ಮಾತಾಡ್ತಿದ್ದೇನೆ. ಹೌದಮ್ಮ, ಯಾರ ಬಗ್ಗೆ ಕೇಳಬೇಕಿತ್ತು? ಹೇಳಿ. 1969 ಮಾರ್ಚ್ 15. ಮಾರ್ಚ್ 3/15. ಓಕೆ. 6:10ಕ್ಕೆ ನನ್ನ ಜನನ. ಬೆಳಗ್ಗೆನಾ ಸಂಜೆನಾಮ?
ಬೆಳಿಗ್ಗೆ ಸಂಜೆ ಸಂಜೆ ಸಾರಿ ಸಂಜೆ 1ರಿಂದ 12ರೊಳಗೆ ಒಂದು ಸಂಖ್ಯೆಯನ್ನ ಹೇಳಿ. 9. 9. ವೀಣಾ ಅವರೇ, ಗುರುಜಿ ಇದ್ದಾರೆ, ಮಾತಾಡಿ ಮಾ. ನಮಸ್ತೆ ಶಂಕರ. ಹಲೋ. 9. ಹಲೋ, ನಮಸ್ಕಾರ ಗುರೂಜಿ. ನಮಸ್ತೆಮ್ಮ. ಗುರುಕೇತು ಸಂಧಿ ಆಗಿರ್ತಕ್ಕಂತ ಒಂದು ಜಾತಕ ಕುಟುಂಬ ಹೌದು, ನನಗೆ ಮದುವೆ ಆಗಿ ಏನು ಸುಖ ಇಲ್ಲ. ನಾನೀಗ ಅದೇ ಹೇಳ್ತಿರೋದು. ಗುರುಕೇತು ಕುಟುಂಬ ಭಾವದಲ್ಲಿ ಸೇರಿದೆ ಅಂದ್ರೆ ಕುಟುಂಬ ಅನ್ನೋದೇ ನೋವು, ದಾಂಪತ್ಯವೆನ್ನುವುದು ನೋವು. ತುಂಬಾ ಕಣ್ಣೀರು ಹಾಕಿರ್ತೀರ, ಆದ್ರೂ ಇದ್ದೀರಾ. ಒಂದ್ಸಲ ಎಲ್ಲ ಬೇಡ ಅನ್ಸುತ್ತೆ, ಇನ್ನೊಂದ್ಸಲ ಎಲ್ಲ ಬೇಕು ಅನಿಸ್ತಕ್ಕಂಥ ಒಂದು ಭಾವ. ಕಡಿಮೆ ಕಡಿಮೆ ಅಂದ್ರೂ 14 ವರ್ಷಗಳ ವನವಾಸವೇ ನಿಮಗೆ. 7 ವರ್ಷಗಳಿಂದ ಹೊರೆಯಾಗಿ ಬಿಟ್ಟಿದೆ. ಇಷ್ಟೇನ ಜೀವನ? 40ಕ್ಕೆಲ್ಲ ಮುಕ್ತಾಯವ ಅನ್ನತಕ್ಕಂಥದ್ದು 44 ಆಗಿದೆ. 64 ತರ ಭಾವವೂ ಬಂದು ಬಿಟ್ಟಿದೆ. ಹೌದೋ ಅಲ್ವೋ? ಹೌದು ಹೌದು, ಬಹಳ ಕಷ್ಟ ಬಹಳ ಕಷ್ಟ. ಅಯ್ಯೋ, ಬರಬಾರದ ಕಷ್ಟಪಟ್ಟೆ ಸರ್. ನೋಡಿ, ಎಲ್ಲರಿಗೂ ಹೇಗೆ ಒಂದು ಸೂರ್ಯ ಮುಳುಗದ ಮೇಲೆ ಚಂದ್ರ ಬರಲೇಬೇಕು, ಚಂದ್ರ ಹೋದ್ಮೇಲೆ ಸೂರ್ಯ ಬರಲೇಬೇಕು. ನಾವಿರೋವರೆಗೆ ಅಷ್ಟೇ. ನೋಡಿ, ಸುಖವೆನ್ನುವುದು ಎಲ್ಲೂ ಸಿಗೋಲ್ಲ, ನಾವೇ ಮಾಡ್ಕೋಬೇಕು. ಕಷ್ಟವೆನ್ನುವುದು ಓಡೋಗೋಲ್ಲ, ನಾವೇ ಒದ್ದೊಡಿಸ್ಬೇಕು. ಬೇವು ನೀವೆಷ್ಟೇ ಮಾಡಿ ಅದು ತನ್ನ ಕಹಿ ತತ್ವ ಬಿಡೋದಿಲ್ಲ. ನೀವೆಷ್ಟು ಪ್ರೀತಿಸಿದ್ರು, ಪ್ರೀತಿಸಲ್ಲ ಅಂದ್ರು, ದ್ವೇಷಿಸಿದ್ರು, ಅದು ಕೊಡೋದು ಕಹಿನೇ. ಬುದ್ಧಿವಂತನಾದವನು ಅದ್ರ ಜೊತೆಲಿ ಒಂದು ಬೆಲ್ಲ ಸೇರಿಸ್ಕೊಂಡು ತಿಂತಾನೆ ಅಚ್ಚುಕಟ್ಟಾಗಿ. ಅಷ್ಟು ಮಾಡ್ಕೋಬೇಕಷ್ಟೇ. ಸಿಂಹಲಗ್ನ ಅಲ್ವಾ? ಗುರು ಏನಾದರೂ ವಕ್ರ ಆಗಿಬಿಟ್ರೆ ತುಂಬ ನೋವು. ನಿಜವಾಗ್ಲೂ ನೀವೇನಾದರೂ ಇನ್ನೂ ಬದುಕಿದ್ದೀರಾ ಅನ್ನೋದೇ ಒಂದು ವಿಸ್ಮಯ. ಆ ಮಕ್ಕಳ ವಿಚಾರನೋ ಇಲ್ಲೋ ಆ ಕಾಣದ ಒಂದು ದೇವರ ವಿಚಾರನೋ, ಆತ್ಮಹತ್ಯೆಯ ಮಟ್ಟಕ್ಕೆ ಆಲೋಚನೆಯೇನೋ ಹೋಗ್ಬಿಡೋಣ ಅಂತ ಎಷ್ಟೋ ಬಾರಿ ಅನ್ಕೋಬಿಟ್ಟಿರ್ತೀರ. ಹೌದೋ ಅಲ್ವೋ? ಆ ಗುರುಭಾವಕ್ಕೆ ಏನು ಮಾಡಿ ಅಂದರೆ, ಹತ್ತಿರದಲ್ಲೇ ಸಾಯಿ ಮಂದಿರ ಏನಾದರೂ ಇತ್ತು ಅಂದರೆ ಹೋಗ್ತಾ ಬರ್ತಾ ಇರ್ತಕ್ಕಂಥದ್ದಕ್ಕೆ ಪ್ರಯತ್ನ ಮಾಡಿ. ಹಾಗೆ ಸಂಕ್ರಾಂತಿ ಹಬ್ಬಕ್ಕೆ ವಿಷ್ಣು ದೇವಾಲಯಗಳಲ್ಲಿ ವಿಶೇಷವಾದಂಥ ಪೂಜೆ, ಅಲಂಕಾರ, ಆ ಒಂದು ವೈಕುಂಠ ಬಾಗಿಲು ಅಂತಕ್ಕಂಥದ್ದೆಲ್ಲ ಕೆಲವೊಂದು ವಿಶೇಷ ದೇವಸ್ಥಾನಗಳಲ್ಲಿ ತೆಗೆದಿಟ್ಟಿರ್ತಾರೆ. ಶ್ರೀರಂಗಪಟ್ಟಣದಲ್ಲಿ ಬಹುದೊಡ್ಡ ಉತ್ಸವ ಜನವರಿ 14 ಸಂಕ್ರಾಂತಿಗೆ ಆಯಿತು ಅಂದರೆ ಹೋಗಿ ಬರಲಿಕ್ಕೆ ಪ್ರಯತ್ನ ಮಾಡಿ. ಆ ಒಂದು ಬಾಗಿಲಿನ ಕೆಳಗಡೆ ಹೋದರೆ ಆ ಕಷ್ಟಗಳು ಹೋಗುತ್ತವೆ. ಆ ರಂಗನಾಥನ ದರ್ಶನ ಮಾಡಿದರೆ ಆ ಒಂದು ಶುಕ್ರಚ್ಛೇದ ಪರಿಚ್ಛೇದ ಸಂತೃಪ್ತಿಯನ್ನು ತಂದುಕೊಡುತ್ತೆ, ವೈಭೋಗ ತಂದುಕೊಡುತ್ತೆ. ಕುಟುಂಬದಲ್ಲಿ ನೋವಿದ್ರೂ ಕೂಡ ಆ ಒಂದು ವೈಭೋಗ ಬಿಡ ಹೇಗೋ ನಡ್ಕೊಂಡು ಹೋಗುತ್ತೆ ಅಂತಕ್ಕಂಥ ಒಂದು ಭಾವವನ್ನು ತಂದಿಡುತ್ತೆ ಅನ್ನತಕ್ಕಂಥ ಒಂದು ಮಾತು ಹೇಳ್ತಾರೆ. 14ನೇ ತಾರೀಕು ಶ್ರೀರಂಗಪಟ್ಟಣದಲ್ಲಿ ಬಹುದೊಡ್ಡ ವಿಶೇಷವಾದಂಥ ಉತ್ಸವ, ಅಲಂಕಾರ, ದೀಪಾಲಂಕಾರ ಅವೆಲ್ಲವೂ ಇರುತ್ತೆ. ರಂಗನಾಥನಿಗೆ ಹೋಗಿ ದರ್ಶನ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ. ಆಯಿತು ಅಂದರೆ ಅಲ್ಲಿಂದ ಆ ಒಂದು ಮಹಾಕುಂಭಮೇಳ, ವಿಶೇಷವಾಗಿ 144 ವರ್ಷಗಳಿಗೊಮ್ಮೆ ಬರತಕ್ಕಂಥ ಮಹಾಪೂರ್ಣ ಕುಂಭಮೇಳ, ಇದೇ ಜನವರಿ 14ರಿಂದ ಆರಂಭ ಆಗ್ತಕ್ಕಂಥದ್ದು. ಆ ಒಂದು ಅಲಹಾಬಾದ್ನಲ್ಲಿ ತ್ರಿವೇಣಿ ಸಂಗಮ ತುಂಬ ವಿಶೇಷವಾಗಿರ್ತಕ್ಕಂಥದ್ದು. ಅಷ್ಟು ದೂರ ಹೋಗ್ಲಿಕ್ಕೆ ಆಗೋದಿಲ್ಲ ದೇವಿನ ನೋಡ್ಲಿಕ್ಕೆ ಅಂದರೆ ಅಲ್ಲಿ ನಿಮಿಷಾಂಬ ಕ್ಷೇತ್ರ ಇದೆ, ಅಮ್ಮನವ್ರನ್ನೂ ಆಯಿತು ಅಂದರೆ ಹೋಗಿ ದರ್ಶನ ಮಾಡ್ತಕ್ಕಂಥದ್ದು. ಇಲ್ಲ ಬೆಳ್ತಂಗಡಿ ಅಂತೀರಾ, ಕಟೀಲು ದುರ್ಗ ಇಲ್ಲ ಕೊಲ್ಲೂರು, ಎರಡರಲ್ಲಿ ನಿಮ್ಗೆ ಯಾವ್ದು ಹತ್ತಿರ ಆಗುತ್ತೋ ಅದಕ್ಕೆ ಹೋಗಿ ಬರಲಿಕ್ಕೆ ಪ್ರಯತ್ನ ಮಾಡಿ. ಒಳ್ಳೇದಾಗುತ್ತೆ ಅವ್ವ, ಯೋಚನೆ ಮಾಡಬೇಡಿ, ಹೋಗಿ ಬನ್ನಿ. ವೀಣಾ ಅವರೇ, ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ಗುರುಜಿ, ನೀವು ಹೇಳ್ತಿದ್ರಿ ವಿರಾಮಕ್ಕೂ ಮುನ್ನ, ಮನೆಯಲ್ಲಿ ಗೃಹಿಣಿ ಬೆಳಗ್ಗೆ ಎದ್ದು ಸ್ನಾನವನ್ನ ಮಾಡಿ ಒಂದು ದೀಪವನ್ನ ಹಚ್ಚಿದ್ರೆ ನಿಜಕ್ಕೂ ಅದಕ್ಕೆ ಎಷ್ಟು ಮಹತ್ವ ಇದೆ ಅಂತ. ಜೊತೆಗೆ ಹೇಳ್ತಿದ್ರಿ, ನಮ್ಮೂರ ದೇಗುಲದಲ್ಲೇ ಒಂದು ವಿಶೇಷವಾದ ಪ್ರಸಾದ ಕೊಡ್ತಾರೆ, ಆದ್ರೆ ಅದರ ಮಹತ್ವ ನಮ್ಗೆ ಯಾರಿಗೂ ತಿಳಿದಿಲ್ಲ. ಬಹಳ ಸರಳ ಆದ್ರೂ ತಿಳಿಸ್ತೀನಿ ಅಂತಿದ್ರಿ. ಏನ್ ಗುರುಜಿ? ಹೌದು, ಎಲ್ಲೋ ಶೂನ್ಯ ಆಗ್ತಿದೆ, ಎಲ್ಲೋ ಒಂದು ಈ ತರದ ಪ್ರಭಾವ ಆಗ್ತಿದೆ ಕುಟುಂಬದಲ್ಲಿ. ಎಷ್ಟು ಒಳ್ಳೇದು ಮಾಡಿದ್ರು ಕೆಟ್ಟದಾದಂಥ ಅಪವಾದ ಬರ್ತಿದೆ. ಎಷ್ಟು ಮಾಡಿದ್ರು ಆ ಗಂಡ ಬಂದು ನಿಮ್ಮನ್ನ ಎಲ್ಲೋ ತುಚ್ಛವಾಗಿ ನೋಡೋದು, ಎಷ್ಟು ಪ್ರೀತಿಸಿದ್ರು ಆ ಹೆಂಡತಿ ಎಲ್ಲೋ ನಿಮ್ಮನ್ನ ಅನುಮಾನವಾಗಿ ನೋಡ್ತಕ್ಕಂಥದ್ದು. ಎಲ್ಲೋ ನಿನ್ನೆ ಒಂದು 2 ಜೋಡಿ ಬಂದ್ಬಿಟ್ಟಿದ್ದಾರೆ. ಆ ಹೆಣ್ಮಗುಗೆ 6 ವರ್ಷ ಹಿಂದ್ಗಡೆನೆ ನಾನು ಹೇಳಿದ್ನಂತೆ, ನನಗೆ ನೆನಪಿಲ್ಲ, ನಿನಗೆ 2ನೇ ಮದುವೆ ಆಗುತ್ತೆ ತಾಯಿ ಅಂತ. ಸಾಧ್ಯನೇ ಇಲ್ಲ ಗುರುಗಳೇ, ನನ್ನ ಮಗು ಇದೆ ನೋಡ್ಕೊಂಡಿರ್ತೀನಿ ಅಂತ ಹೇಳಿದ ಮಗು ನಿನ್ನೆ ಬಂದಿದೆ. ಗುರುಗಳೇ, ನೀವು ಹೇಳಿದ್ರಿ ನೆನಪುಂಟಾ? 2005ರಲ್ಲಿ ನಾನು ನಿಮಗೆ ಇದು ಮಾಡ್ಕೊಂಡು. ಹೌದಾ ತಾಯಿ, ನೆನಪಿಲ್ಲ ತಾಯಿ, ನೀವು ಹೇಳಿದಾಗ ನನಗೆ 2ನೇ ಮದುವೆ ಆಗಿದೆ ಅಂತ. ಅಯ್ಯೋ, 2ನೇ ಮದುವೆ ನಿನಗಷ್ಟೇ ಅಲ್ಲ, ಆತನಿಗೂ 2ನೇ ಮದುವೆನೇ ಆಗಿರುತ್ತೆ ಅಂತ. ಹೌದು ಗುರುಗಳೇ,
ಇಬ್ರು ಸಪ್ರೇಟಾಗಿ ಬಂದು ಏನು ಕೇಳ್ತಾರೆ ಗೊತ್ತಾ, ನನ್ನ ಜೊತೆಲಿ ಆಕೆ ಇರ್ತಾಳ ಅಂತ ಈತ ಕೇಳ್ತಾನೆ, ಆಕೆನೂ ಕೇಳ್ತಾಳೆ ನನ್ನನ್ನು ಪ್ರೀತಿಯಿಂದ ನೋಡ್ಕೋತಾನೆ. ನೋಡಿ, ಈ ಎರಡನೇ ಸಂಬಂಧಗಳ ಒಂದು ಮದುವೆ ಇದೆಯಲ್ಲ, ತುಂಬ ತಿಳುಪದರ. ಮೊದಲನೇದು ಡೈವರ್ಸ್ ಆಗಲಿಕ್ಕೆ ಅಲ್ಲೆಲ್ಲೋ ಮಾಡ್ಕೊಳ್ತಕ್ಕಂಥ ಸಣ್ಣ ಪುಟ್ಟ ಎಡವಟ್ಟುಗಳು. ಆದರೆ ಎರಡನೇದು ಇದೆಯಲ್ಲ, ತುಂಬ ಬೇಗ ಎರಡನೇ ಮದುವೆ ಆದವರಿಗೆ 50% ದ ಮೋರ್ ಚಾನ್ಸಸ್ ಟು ಗೆಟ್ ಡೈವರ್ಸ್ ಅಂತ ಹೇಳ್ತೇವೆ. ಶೂನ್ಯ ಅಲ್ಲಿರುತ್ತೆ, ನಿಮಗೆ ಗೊತ್ತಿರೋಲ್ಲ. ಎಲ್ಲರೂ ನಿಮ್ಮನ್ನು ಹಿಂಗೆ ನೋಡ್ತಿರ್ತಾರೆ, ನೋಡ್ದ ಇವಳು ಇಷ್ಟ ಹಾಕಿದ್ರು ಮದುವೆ ಆಗ್ಬಿಟ್ಟಿದ್ದಾಳೆ. ಎರಡನೇದು ಅದು ಹೆಂಗೆ ಬಾಳ್ತಾಳೋ ನಾವು ನೋಡ್ತೀವಿ, ಅವನನ್ನು ಹೆಂಗೆ ಬಾಳಿಸ್ತಾಳೋ ಅಂತಕ್ಕಂಥದ್ದಿರುತ್ತೆ. ಅವನಿಗೂ ಹಾಗೆ ಇರುತ್ತೆ. ಮೊದಲನೇದಿದ್ರು ಆಕಿನ ಚೆನ್ನಾಗಿ ನೋಡಲಿಲ್ಲ, ಈಕಿನ ಮದುವೆ ಆಗಿದ್ದಾನೆ, ಇವಳನ್ನ ಇನ್ನೆಷ್ಟು ದಿನ ನೋಡ್ಕೋತಾನೋ ಅಂತಕ್ಕಂಥದ್ದು ಅವನನ್ನು ಗಮನಿಸ್ತಿರ್ತಾರೆ. ನೀವು ಕೂತರು ನಿಂತರು ನಿಮ್ಮ ಮೇಲೆ ಶೂನ್ಯ ಪ್ರಭಾವ, ಅದು ನಿಮ್ಮಲ್ಲಿ ಅಪಸ್ವರಗಳನ್ನು ಎಬ್ಬರಿಸುತ್ತೆ ಹೆಚ್ಚಾಗಿ. ಮೊದಲೇ ಆ ಶೂನ್ಯ ಎಲ್ಲರ ಕಂಡಷ್ಟು ನಿಮ್ಮ ಮೇಲಿರುತ್ತೆ, ಹೇಳಲಿಕ್ಕಾಗಲ್ಲ. ನಿಮ್ಮಲ್ಲೂ ಒಂದು ಅನುಮಾನ ಇರುತ್ತೆ, ನಾನು ಎರಡನೇದು, ನಾನು ತೃಪ್ತಿ ಪಡಿಸ್ತೀನಾ ಅಂತ. ಇಲ್ಲ, ನಾನು ಅವ್ರಿಗೆ ಎರಡನೇವಳು, ನಾನು ತೃಪ್ತಿ ಪಡಿಸ್ತೀನಾ, ಚೆನ್ನಾಗಿ ನೋಡ್ಕೋತೀನ ಅಂತಕ್ಕಂಥದ್ದು. ಬೇಗ ಅಪಶ್ರುತಿ ಆಗ್ತಕ್ಕಂಥದ್ದು, ಹೊಡಿತಕ್ಕಂಥದ್ದು ಅಲ್ಲಿ ಆಗಿಬಿಡುತ್ತೆ. ಮನಸ್ಸೇ ಒಂದು ಅರ್ಧ ಶೂನ್ಯ, ಸುತ್ತಮುತ್ತಲಿನ ಪ್ರಕೃತಿ ಅರ್ಧ ಶೂನ್ಯ. ಅಯ್ಯೋ ಏನೂ ಆಗೋದಿಲ್ಲ, ಹೋಗೋ ತಾಯಿ ಚೆನ್ನಾಗಿರ್ತೀರ ಅಂತ ಹೇಳಿ. ನೋಡಿ, ನಾನೊಂದು ಪ್ರಸಾದ ಹೇಳ್ತಿದ್ದೆ, ವಿಶೇಷವಾದಂಥ ದೇವಸ್ಥಾನ. ನಮಗೆ ಗೊತ್ತಿಲ್ಲದೆಯೇ ಈ ಥರದೊಂದು ಪ್ರಭಾವಗಳು ನಮ್ಮನ್ನು ಕಾಡ್ತಿರುತ್ತೆ. ಧರ್ಮಸ್ಥಳ ಕ್ಷೇತ್ರ ಹೋದಾಗ ಅಲ್ಲಿ ತೆಂಗಿನಕಾಯಿ ಕೊಡ್ತಾರೆ, ಹೆಗ್ಡೆ ಅವರಿಂದಲೇ ಹೊರಗಡೆ ಆ ಒಂದು ಪೂಜೆ ಮಾಡಿ ಕೊಡತಕ್ಕಂಥ ವಿಶೇಷವಾದಂಥ ತೆಂಗಿನಕಾಯಿ ತಗೊಬಂದು ಮನೆಯಲ್ಲಿ ಕಟ್ಟಿಡಿ. ಅದನ್ನ ನೋಡಿ, ಯಾವ ದುಷ್ಟಶಕ್ತಿ, ಯಾವ ಪಿಲ್ಲಿ ಶೂನ್ಯ, ಯಾವ ವಾಮಾಚಾರ ನಿಮ್ಮ ಮನೆ ಮೇಲೆ ಪ್ರಭಾವ ಬೀರುತ್ತೆ. ನೀವು ಏನಾದರೂ ಈ ಒಂದು ಮಂಗಳೂರು ಕಡೆ ಹೋದಾಗ, ಚಿಕ್ಕಮಂಗ್ಳೂರು ಕಡೆ ಹೋದಾಗ, ಈ ಥರದ ಒಂದು ಪ್ರಾಂತ್ಯಗಳ ಕಡೆ ಹೋದಾಗ ಧರ್ಮಸ್ಥಳ ತೆಂಗಿನಕಾಯಿ ಪ್ರತಿಯೊಬ್ಬರು ಮನೆಯಲ್ಲಿ ತಗೊಬಂದು ಇಟ್ಕೊಂಡು ಪೂಜೆ ಮಾಡ್ಕೋತಾರೆ. ಆ ಕೆಟ್ಟದ್ದು ತಟ್ಟಬಾರ್ದು, ಕೆಟ್ಟದ್ದಾಗಬಾರ್ದು ಅನ್ನತಕ್ಕಂಥದ್ದು ಅಷ್ಟು ವಿಶೇಷ ಇದೆ, ಅಷ್ಟು ಒಂದು ಅದ್ಭುತ. ಇಲ್ಲ, ಯಾವಾಗಾದರೂ ಆದಾಗ ದೇವಸ್ಥಾನಗಳಲ್ಲಿ, ಅತಿ ಮುಖ್ಯವಾಗಿ ದೇವಿ ದೇವಸ್ಥಾನಗಳಲ್ಲಿ ದೀಪೋತ್ಸವಗಳು ನಡೆಯುತ್ತೆ, ದೀಪಾರಾಧನೆಗಳು ನಡೆಯುತ್ತೆ. ಅದರಲ್ಲಿ ಕುಳಿತುಕೊಂಡು ಬನ್ನಿ, ಇನ್ನಷ್ಟು ವಿಸ್ಮಯ, ಇನ್ನಷ್ಟು ವಿಸ್ಮಯ. ಹಾಗೆ ಮನೆಯಲ್ಲೇ ಒಂದು ಅದ್ಭುತವಾದಂಥ ದಿಷ್ಟಿ ನಿವಾರಣೆ ಒಂದು ಪ್ರಭಾವ ಹೇಳ್ತೇನೆ. ಅದನ್ನು ಮಾಡ್ಕೊಳ್ತಕ್ಕಂಥದಕ್ಕೆ ಪ್ರಯತ್ನ ಮಾಡಿ, ಖಂಡಿತ ನೋಡಿ ಅದು ಏನು ಎತ್ತಂತ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೇನೆ, ಕಾದು ನೋಡಿ. ಗುರುಜಿ, ನೀವು ಹೇಳ್ತಿದ್ರಿ ನಾವು ಎಲ್ಲರೂ ಹೇಗೆ ಅಂದ್ರೆ ಹಿತ್ಲ ಗಿಡ ಮದ್ದಲ್ಲ ಅನ್ನೋ ತರ ನಮ್ಮ ಕ್ಷೇತ್ರದ ಒಂದು ವಿಶೇಷತೆ ಕುರಿತೇ ನಮಗೆ ಗೊತ್ತಿರಲ್ಲ. ಆದ್ರೆ ನೀವು ಹೇಳಿದ್ರಿ ಧರ್ಮಸ್ಥಳ ಕ್ಷೇತ್ರದಿಂದ ತಂದಂತಹ ಒಂದು ಕಾಯನ್ನ ಮನೇಲಿ ಕಟ್ಟಿದ್ರೆ ಆದಷ್ಟು ಪ್ರಯೋಗಗಳು ದೂರವಾಗತ್ತೆ ಅಂತ ಮುಂದೇನು ಹೇಳ್ತಾ ಇದ್ದೀರಾ? ಹಾಗೆ ನಿಮ್ಗೆ ಆಯಿತು ಅಂದರೆ ಕೆಲವೊಂದು ದೇವಸ್ಥಾನಗಳಲ್ಲಿ ವಿಶೇಷವಾಗಿ ಗುರುಮುಖೇನ ಆ ಒಂದು ಅನುಷ್ಠಾನ ಮಾಡಿರ್ತಕ್ಕಂಥ ಅಷ್ಟ ದಿಗ್ಬಂಧನ ಅಂತ ಕೊಡ್ತಾರೆ. ತಗೊಬಂದು ಅದನ್ನು ಮನೆಯ ಒಳಗಡೆ ಕಟ್ಟತಕ್ಕಂಥದ್ದು ಮಾಡಿ, ತುಂಬ ವಿಶೇಷ. ಮನೆ ಮುಂದುಗಡೆ ಒಂದು ತುಳಸಿ ಗಿಡವನ್ನು ಹಾಕಿ ಪ್ರತಿನಿತ್ಯ ಅನವರತ ಅದಕ್ಕೆ ದೀಪ ಹಚ್ಚತಕ್ಕಂಥದ್ದು. ಸಂಧ್ಯಾಕಾಲದಲ್ಲಿ ಬೆಳಿಗ್ಗೆ ಅದಕ್ಕೆ ಧೂಪ ಹಾಕಬೇಕು. ಈ ಥರದ ಒಂದು ಪಿಲ್ಲಿ ಶೂನ್ಯ ಆಗಿರ್ತಕ್ಕಂಥದ್ದಕ್ಕೆ ರಾಮಬಾಣ, ಇನ್ನೂ ಒಂದು ಅತಿ ದೊಡ್ಡ ರಾಮಬಾಣ ಇದೆ. ಕೆಲವರಿಗೆ ಗಾಡಿಗಳಲ್ಲಿ ಓಡಾಡ್ತಿರ್ತೀರ, ಯಾವಾಗ ನೋಡಿದ್ರು ಬೀಳೋದು ಬೀಳೋದು, ಯಾವ ಗಾಡಿ ಹತ್ತಿದ್ರು ಅಯ್ಯೋ ಹಿಂಗೆ ಕೈ ಮುರ್ಕೊಬಂದ, ಕಾಲು ಮುರ್ಕೊಬಂದ, ನೆತ್ತಿಗೆ ಪೆಟ್ಟು ಮಾಡ್ಕೊಬಂದ. ಪಡಿಗಾರಂ ಅನ್ನತಕ್ಕಂಥದ್ದು ಒಂದು ವಿಶೇಷವಾಗಿ ಗುರುಮುಖೇನವಾಗಿಯೇ ಎಲ್ಲೋ ಸಿಗುತ್ತೆ ಅಂತ ತಗೊಬಂದು ಕಟ್ಟೋದಲ್ಲ. ನೀವು ನೋಡ್ತಿರ್ತೀರ ಟಿವಿನಲ್ಲೆಲ್ಲ, ಎ ಯಂತ್ರ ಓ ಯಂತ್ರ ಇಸ್ಕೊಲೇಕೆ ಆಯ, ಧನಾಕರ್ಷಣ ಯಂತ್ರ ಓ ಯಂತ್ರ, ಅವೆಲ್ಲ ಕೆಲಸ ಮಾಡೋದಿಲ್ಲ. ಪ್ರಸಾದವಾಗಿಯೇ ಹೋಗಿ ತಗೋಬೇಕು. ಇದನ್ನು ನೆನಪಲ್ಲಿಟ್ಕೊಳ್ಳಿ. ಈ ಪಡಿಗಾರಂ ಅನ್ನತಕ್ಕಂಥದ್ದನ್ನು ಗಾಡಿಗಳಿಗೆ ಅತಿ ಮುಖ್ಯವಾಗಿ ಕಟ್ಟುವುದರಿಂದ ಆ ಒಂದು ದೋಷಗಳು ನೋಡಿ. ನಾನು ಹೇಳಿದ್ದೆ, ಬರೀ ಒಂದು ಪುಟ್ಟದಾಗ ದುಡ್ಡು ಸೇರಿಸ್ತಾರೆ. ಒಂದು 7,000 ರೂಪಾಯಿ ಪಾಪ ದುಡ್ಡು ಕೊಟ್ಟು ಒಂದು ಸೆಕೆಂಡ್ ಹ್ಯಾಂಡ್ ಸ್ಕೂಟರ್ ತಗೋತಾರೆ. ಸ್ಕೂಟರ್ ತಗೊಂಡು ಗಂಡ ಹೆಂಡತಿ ಹೋಗಿ ಬರ್ತಾರೆ. ಒಂದಾದ ಮೇಲೆ ಒಂದರಂತ 3 ತಿಂಗಳಲ್ಲಿ ಅನಾಹುತಗಳು. ನೋಡಿ, ನೆನ್ನೆ ಒಬ್ಬ ವಿಶೇಷವಾದಂಥ ನನ್ನ ಆತ್ಮೀಯ ಸ್ನೇಹಿತ ಬರ್ತಾನೆ. ಕನ್ಯಾ ಲಗ್ನ, ಶನಿ ರಾಹು, ಎಲ್ಲ ಎಡವಟ್ಟಾಗುತ್ತೆ ಏನಾದರೂ ಕೆಲಸದಲ್ಲಿ ಅಂತ ಹೇಳಿದ್ದೆ. ಹೌದು ಸ್ವಾಮಿ, ಈ ಥರ ಆಗ್ಬಿಟ್ಟಿದೆ ಅಂತ. ಏನೋ ಈ 7-8 ತಿಂಗಳಲ್ಲಿ ಮಾಡ್ಕೊಂಡಿದ್ದೀಯಪ್ಪ ನೀನು, ಏನೋ ಅಂತ ಹೇಳ್ತಿಲ್ಲ. ಒಂದು ಗಾಡಿ ಏನಾದ್ರು ತೊಗೊಂಡಿದ್ದೀನಿ, ದೊಡ್ಡ ಗಾಡಿ ತೊಗೊಂಡಿರ್ಬೇಕು, ಪುಣ್ಯಾತ್ಮ ಏನೋ ಹಂಗು ಹಿಂಗು ಮಾಡಿ ಅಂತ. ನಂಬ್ತೀರಾ? 40,000 ಪಾಪ 4 ವರ್ಷದಿಂದ ಸೇರಿಸಿ, ಸ್ವಲ್ಪ ದುಡ್ಡು ಸೇರಿಸಿ ಒಂದು ಕಾರ್ ತಗೊಂಡಿದ್ದಾನೆ ಆಸೆಗೆ.
ಹೆಂಡತಿ ಮಕ್ಕಳ ಜೊತೆ ಅಮ್ಮ ಅಪ್ಪನ ಜೊತೆಲಿ ಹೋಗ್ಲಿಕ್ಕೆ ಕಾಂಟೆಸ್ ಕಾರ್ ಅಂತಕ್ಕಂಥದ್ದು ಆಸೆಗೆ ಅದು ತಗೊಂಡ್ಬಂದಿರ್ತಕ್ಕಂಥ ಒಂದು ದಿನದಿಂದ ಒಂದು 2-3 ದಿನದಿಂದ ಒಂದು ವಾರದಿಂದ ಒಂದೊಂದೇ ಶುರುವಾಗಿ ಕೆಲಸವನ್ನೇ ಕಳ್ಕೊಂಡಿರ್ತಕ್ಕಂಥದ್ದು. ಬೈ ಫೋರ್ಸ್ ದೇ ಆಸ್ಕ್ಡ್ ಹಿಮ್ ಟು ರಿಸೈನ್. ನೋಡಿ ಆ ರೀತಿ ಇರುತ್ತೆ ಶೂನ್ಯ ಪ್ರಭಾವಗಳು. ನೋಡ್ದ ಅವನು ಅದು 40,000 ಅಂತ ಕಾರ್ ಕಾಣಿಸಲ್ಲ, ಕಾರಲ್ಲಿ ಓಡಾಡ್ತಾನೋ ಅವನಿಗೇನೋ ಥಟ್ ಅಂತ ಹೊಡೆಯುತ್ತೆ. ನೆನ್ಪಿಟ್ಕೊಳ್ಳಿ, ಅಲ್ಲಿ ಬಂದು ಅವ್ರು ನಿಂಬೆಹಣ್ಣೆ ಹಾಕಬೇಕು ಇದು ಮಾಡಬೇಕು ಅನ್ನೋದೇನೂ ಇಲ್ಲ. ನಮ್ಮ ಮುಂದ್ಗಡೆ ಸೈಕಲಲ್ಲಿ ಓಡಾಡ್ತಿದ್ದವನವನು, ಕಾಲಿಗೆ ಚಪ್ಪಲಿ ಇರಲಿಲ್ಲ ಮೆಟ್ಟ ಹಾಕೊಳ್ಳೋಕ್ಕೆ ಓಡಾಡ್ತಿದ್ದವನವನು ಥಟ್ ಅಂತ ಹೊಡಿತಕ್ಕಂಥದ್ದಾಗುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಗೋರಖ್ಯಂತ್ರ ಅಂತ ಹೇಳ್ತೇವೆ. ಈ ವಾಮಾಚಾರ, ತಂತ್ರಾಚಾರ ಪ್ರಯೋಗಗಳನ್ನು ತೆಗಿಲಿಕ್ಕೆ ಗೋರಖ್ಯಂತ್ರ ತುಂಬಾ ವಿಶೇಷ, ತುಂಬಾ ಅದ್ಭುತ. ಯಾರಾದ್ರೂ ಗುರುಮುಖೇನ ಸಿಗುತ್ತಾ ಕೇಳಿ, ತಗೋಬಂದು ಮನೇಲಿಟ್ಟು ಪ್ರತಿಷ್ಠಾಪನೆ ಮಾಡಿ. ದಿಗ್ಬಂಧನ ಅದಕ್ಕಿಂತದ್ದಿಲ್ಲ. CR ಸಿಂಗಿ ಅಂತೀವಿ, ಸಿಗೋದೇ ಇಲ್ಲ, ತುಂಬಾ ಅಪರೂಪ. ಅದು ತುಂಬಾ ಅಪರೂಪ. ಸುಳ್ಳು ಹೇಳಿಬಿಟ್ಟು ಕೊಟ್ಟು ಬಿಡ್ತಾರೆ ನಿಮಗೆ. ಆ ಥರದ್ದೇನಾದ್ರೂ ಸಿಗುತ್ತಾ? ಗುರುಮುಖೇನವಾಗಿಯೇ ಅದನ್ನ ಇಷ್ಟು ದಿನ ಅಂತ ಇಟ್ಟು ಮಂಡಲದಲ್ಲಿ ಪೂಜೆ ಮಾಡಿಸಿನೇ ತಗೋಬಂದು ಮನೇಲಿ ಪ್ರತಿಷ್ಠಾಪನೆ ಮಾಡಬೇಕು. ಅದರಲ್ಲೂ ತುಂಬಾ ದೊಡ್ಡ ದೊಡ್ಡ ಪೋಸ್ಟಲ್ಲಿ ಇರ್ತಕ್ಕಂಥವ್ರು, ಈ IAS ಆಫೀಸರ್ಸ್, IPS ಆಫೀಸರ್ಸ್, ಪೊಲೀಸ್ ಆಫೀಸರ್ಸ್, ಕಮಿಷನರ್ಸ್, ನಿಮ್ಮ ಮೇಲೆ ಕೆಲಸದ ಒತ್ತಡ ಎಷ್ಟಿರುತ್ತೋ ಅಷ್ಟೇ ಬೇರೆಯವರ ಕಣ್ಣುಗಳು ಇರುತ್ತೆ. ಅದು ಗುರುಗಳಿಗೂ ಅಷ್ಟೇ, ತುಂಬಾ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ಗೂ ಅಷ್ಟೇ. ನೀವು ಕೂತರು ನಿಂತರು ನಿಮ್ಮ ಸುತ್ತಮುತ್ತಲು ಹೀಗೆ ನೋಡ್ತಿರ್ತಾರೆ. ನೀವು ಕೆಮ್ಮಿದ್ರು ಅಯ್ಯೋಯ್ಯೋ ಇಷ್ಟೇನಾ ಗುರೂಜಿ ಕೆಮ್ತಾ ಇದ್ದಾರೆ, ಮೈಗೆ ಹುಷಾರಿಲ್ಲ. ಇಲ್ಲಿ ಗಡ್ಡ ಏನೋ ಬಿಟ್ಬಿಟ್ರು, ಅಯ್ಯೋ ಏನೋ ಆಗ್ಬಿಟ್ಟಿದೆ. ಪ್ರತಿಯೊಂದು ಕದಲಿಕೆನೂ ನಿಮ್ಮನ್ನು ನೋಡ್ತಿರ್ತಾರೆ. ಆ ಭಯವೇ ಅರ್ಧ ಶೂನ್ಯ, ಏನೋ ಮುಕ್ಕಾಲು ಶೂನ್ಯ ಆಗ್ಬಿಟ್ಟಿರುತ್ತೆ ನಿಮಗೆ. ಇಂಥ ಒಂದು ಅಪರೂಪ ವಸ್ತುಗಳ ಒಂದು ವಿಸ್ಮಯ ಭಂಡಾರವೇ ಇದೆ. ಹೇಳೋಕ್ ಭಯ ನನಗೂ ಕೂಡ. ಯಾಕೆಂದ್ರೆ ಎಲ್ರಿಗೂ ಅಫೋರ್ಡಬಿಲಿಟಿ ಇರೋದಿಲ್ಲ. ಸೆಲೆಬ್ರಿಟೀಸ್ ದೇ ಕ್ಯಾನ್ ಡೂ ಇಟ್, ಬಿಗ್ ಒನ್ ಬಿಗ್ ಥಿಂಗ್ಸ್. ದೊಡ್ಡವ್ರಿಗೆ ದೊಡ್ಡ ಒಂದು ಪರಿಹಾರಗಳಿರುತ್ತೆ, ಮಾಡ್ಕೊಂಡು ಅದಕ್ಕೆ ಇನ್ನೂ ದೊಡ್ಡವ್ರು ಆಗ್ತಾರೆ. ಸಾಮಾನ್ಯರಿಗೆ ನಾ ಹೇಳಿರ್ತಕ್ಕಂಥದ್ದು ಇದನ್ನು ಆದಷ್ಟು ಮಾಡ್ಕೊಳ್ಳಿ. ಗೋಮೂತ್ರ ಹಾಕಿ ಶುದ್ಧಿ ಮಾಡ್ತಕ್ಕಂಥದ್ದು, ಮನೆಗೆ ಉಪ್ಪುನೀರು ಹಾಕಿ ಶುದ್ಧಿ ಮಾಡ್ತಿರ್ತಕ್ಕಂಥದ್ದು, ಆಗಾಗ ಹಸುವನ್ನು ವರ್ಷಕ್ಕೊಮ್ಮೆಯಾದರೂ ತಗೊಬಂದು, ಒಂದು ತುಂಬಿದ ಹಸುವನ್ನು ತಗೊಬಂದು ಮನೆಯಲ್ಲಿ ಅದಕ್ಕೆ ಮನೆ ಒಳಗಡೆ ಬಂದರೆ ತುಂಬಾ ಒಳ್ಳೆಯದದು. ಮೇವು ಕೊಡ್ತಕ್ಕಂಥದ್ದು ಮಾಡಿ, ತುಂಬಾ ವಿಶೇಷ ಆಗುತ್ತೆ. ಗೊತ್ತಾಗುತ್ತೆ, ಬರೋದಿಲ್ಲ ಅದು, ಹೊರಟೋಗುತ್ತೆ, ಕಿತ್ಕೊಂಡು ಎಳ್ಕೊಂಡು ಹೊರಟೋಗುತ್ತೆ. ಏನಾದ್ರೂ ಪ್ರಯೋಗಗಳು ನಿಮ್ಮ ಮನೆಗೆ ಕೆಟ್ಟದ್ದು ದಾಟಿದೆ ಬಂದಿದೆ ಅನ್ನತಕ್ಕಂಥದ್ದಾದ್ರೆ ಅದು ಬರೋಲ್ಲ ಒಳಗಡೆ. ಸೊ ದರ್ ಈಸ್ ಸಮಥಿಂಗ್ ಅಂತಕ್ಕಂಥದ್ದು. ಸೊ ಇದನ್ನ ಮನಸ್ಸಿನಲ್ಲಿ ನೆನಪಲ್ಲಿ ಇಟ್ಕೊಳ್ಳಿ, ಇದನ್ನ ಮಾಡಿ. ಎಲ್ಲಾದ್ರೂ ಸ್ವಸ್ತಿಕ ಪಿರಮಿಡ್, ಅದು ಕೂಡ 48 ದಿನ ಮಂಡಲದಲ್ಲೇ ಇಟ್ಟು, ಈಗ ಯಾರ್ಯಾರೋ ಏನೇನೋ ಕೊಡ್ತಾರೆ, ಸಿಕ್ಕಿದೆಲ್ಲ ತಗೊಬಂದು ಮನೆಗೆ ಹಾಕೋದು, ಇದೆಲ್ಲ ಮಾಡ್ಲಿಕ್ಕೆ ಹೋಗ್ಬೇಡಿ. ವೆದರ್ ಇಟ್ ಈಸ್ ವಿತ್ ಪರಂಪರೆ, ಗುರುಮುಖೇನ ಬಂದಿದೆಯಾ, ತಿಳಿಸ್ಕೊಟ್ಟಿದ್ದಾರಾ, ಅದನ್ನು ನಿಯಮಬದ್ಧವಾಗಿ ಹೇಳ್ಕೊಟ್ಟಿದ್ದಾರಾ, ಇಮ್ಮಿಡಿಯೇಟ್ ತಾತ್ಕಾಲಿಕ ಆ ಒಂದು ಉಪಶಮನವನ್ನು ತಂದು ಕೊಡ್ತಕ್ಕಂಥದ್ದಾಗುತ್ತೆ. ತುಂಬ ದೊಡ್ಡ ದೊಡ್ಡ ಗಾಡಿಗಳು ಇಟ್ಕೊಂಡಿದ್ದೀರಾ, ತುಂಬ ದೊಡ್ಡ ದೊಡ್ಡದು ನೋಡಿ. ಕೆಲವರು ಆಸೆ, 2 ಲಾರಿ ಇದೆ, ಒಬ್ರು ಬರ್ತಾರೆ ಲಾರಿ ಮಾಲೀಕರು, ಸ್ವಾಮಿ ಇನ್ನೊಂದು ಲಾರಿ ತಗೊಂಡೆ, ಒಂದಾದ ಮೇಲೆ ಒಂದು ನನ್ನ ಸಮಸ್ಯೆ ಶುರು ಆಗ್ಬಿಡ್ತು. ನಾನು ಹೇಳಿದ್ದು ಇನ್ನೊಂದು ಲಾರಿ ತಗೊಂಡಿದ್ದಕ್ಕಲ್ಲ ಸಮಸ್ಯೆ, ಆ ಲಾರಿಗಳನ್ನ ಎಲ್ಲಿ ನಿಲ್ಲಿಸ್ತಿದ್ರಿ ಇಷ್ಟು ದಿನ ಅಂತ. ಎಲ್ಲೋ ಶೆಡ್ಡಲ್ಲಿ ನಿಲ್ಲಿಸ್ತಿದೆ, ಈ ಹೊಸ ಲಾರಿ ತಗೊಂಡ್ಮೇಲೆ ಯಾಕೋ ಭಯ ಬಂತು, ಅದಕ್ಕೆ ಮನೆ ಮುಂದ್ಗಡೆನೆ 3 ಲಾರಿ ನಿಲ್ಲಿಸ್ತಿದ್ದೇನೆ. ನೋಡಿ ಬಂತು ಸಮಸ್ಯೆ. ಇನ್ನೊಬ್ರು ಟ್ರಾವೆಲ್ಸ್ ನಡೆಸ್ತಿದ್ದಾರೆ ಅಷ್ಟೇ, ಟ್ರಾವೆಲ್ಸ್ ಆಫೀಸು. ಟ್ರಾವೆಲ್ಸ್ ಅಲ್ಲಿ ಕಡಿಮೆ ಅಂದ್ರೆ 40 ಗಾಡಿಗಳು ಬಂದು ನಿಲ್ಲುತ್ತೆ. ಬೇರೆಯವ್ರದ್ದು, ಇವ್ರು ದುಡ್ಡದಂತೂ ಅಲ್ಲ, ಇವ್ರು ಬೇರೆಯವ್ರು ಕಳಿಸ್ಕೊಡ್ತಕ್ಕಂಥದ್ದು. ಮನೇಲಿ ಒಂದು ಫಂಕ್ಷನ್ ಮಾಡಿದ್ದಾರೆ, ಆ 40 ಕಾರುಗಳು ಬಂದು ಮನೆ ಮುಂದ್ಗಡೆ ನಿಂತಿದೆ ತೋರಿಸ್ಕೊಳ್ಳೋಕ್ಕೆ. ನಾನು ಇಷ್ಟು ದೊಡ್ಡದು ಆಫೀಸ್ ನಡೆಸ್ತಿದ್ದೀನಿ, ಅದ್ರಲ್ಲಿ ಬರೋದು ಅವ್ರಿಗೆ ಹಬ್ಬ ಅಂದ್ರೆ 40,000 ತಿಂಗಳಿಗೆ. ಅದ್ರಲ್ಲಿ ಒಂದು 4 ಜನ ಕೆಲಸಗಾರನೆಲ್ಲ ಇಟ್ಕೊಂಡಿದ್ದಾರೆ. ಆ ಸಮಯ ಪ್ರಜ್ಞೆನೂ ಇಲ್ಲ. ಗುರುಗಳೇ ನಾನು ಮುಳುಗೋದೆ, ಹಿಂಗಾದೆ ಹಂಗಾದೆ, ಏನೇನೋ ಎಡವಟ್ಟಾಗೋಯ್ತು, ನಮ್ಮ ಡ್ರೈವರ್ಗೆ ಆಕ್ಸಿಡೆಂಟ್ ಆಗಿ ಒಬ್ಬನ ಕಾಲು ಹೋಯ್ತು, ಒಬ್ಬನ ಕೈ ಹೋಯ್ತು, ಒಬ್ಬನ ತಲೆನೇ ಹೋಯ್ತು. ಇತ್ತೀಚೆಗಷ್ಟೇ ಏನಾದ್ರೂ ಈ ಥರದ್ದು ಮಾಡಿದ್ರ, ಫಂಕ್ಷನ್ ಮಾಡಿ ಗಾಡಿಗಳೆಲ್ಲ ನಿಲ್ಸಿದ್ರಾ? ಹೌದು ಸ್ವಾಮಿ. ನೋಡಿ, ಈ ಥರದ ನಿಯಮಗಳನ್ನ ಮುರಿತಾ ಬರಬೇಕಾಗುತ್ತೆ. ಶೂನ್ಯವನ್ನ ನೀವೇ ತಲೆ ಮೇಲೆ ಹೇಳ್ಕೊಳ್ಳೋ ಹಾಗೆ. ಕೆಲವು ಹೆಣ್ಮಕ್ಳು ಇರ್ತಾರೆ, ಗಂಡ ತಂದ್ಕೊಟ್ಟ ನೆಕ್ಲೆಸ್ ಅಂತ ಹಾಕೊಂಡು ನನ್ಗೆ ಹಿಂಗೆ ನನ್ಗೆ ಹಂಗೆ ಅಂತ ಹಾಕೊಂಡು ನೀಟಾಗಿ ನೆಂಟರು ಬಂಧುಗಳು ಅಂತ ಒಂದು ಫಂಕ್ಷನ್ಗೆ ಹೊಟ್ಟು ಬರ್ತಾರೆ, ಶಿವ ಅಂತ ಹಿಂಗೆ ಮಲ್ಕೊಬಿಟ್ಟಿರ್ತಾರೆ. ಆ ನೆಕ್ಲೆಸ್ ಕಂಡ್ರೇನೆ ಆಗೋಲ್ಲ, ಆ ನೆಕ್ಲೆಸ್ ನೀವು ಇಡ್ಲಿಕ್ಕೂ ಆಗೋಲ್ಲ, ಏನೋ ಒಂದು ತೊಂದರೆ ಬಂದು ತಗೊಂಡೋಗಿ ಹಡ ಇಡೋ ಪ್ರಸಂಗ.
ಎಷ್ಟು ಕೊಟ್ಟೆ, ಏನ್ ಕೊಟ್ಟೆ, ಎಷ್ಟು ಸಾವಿರ ಏನಿತ್ತು, ಇದೆಲ್ಲ ಹೇಳೋದಿರ್ಲಿ, ಮುಟ್ಟೋಕ್ಕೂ ಬಿಟ್ಬಿಟ್ಟಿರ್ತೀರ. ಮುಟ್ಟೋಗ್ಬಿಡಿ, ನಿಮಗೆ ಗೊತ್ತೇ ಇರೋಲ್ಲ ಆ ಒಂದು ನೆಗೆಟಿವ್ಸ್ ಹೇಗೆ ಪಾಸ್ ಆಗುತ್ತೆ ಅಂತಕ್ಕಂಥದ್ದು. ಅದಕ್ಕೆ ತುಂಬ ದೊಡ್ಡ ಗುರುಗಳು ಮುಟ್ಟಿಸ್ಕೊಳ್ಳೋದಿರ್ಲಿ, ಹತ್ರಕ್ಕೂ ಬಿಟ್ಕೊಳ್ಳೋದಿಲ್ಲ. ಅಲ್ಲೇ ನಿಂತ್ಕೊಳ್ಳಿ, ಅಲ್ಲೇ ನಿಲ್ಲಿಸ್ತಾರೆ ದೂರದಲ್ಲಿ, ಅಲ್ಲೇ ನಿಂತ್ಕೊಳ್ಳಿಮ್ಮ ಸಾಕು ಅಂತಕ್ಕಂಥದ್ದು. ಯಾಕೆಂದ್ರೆ ನಿಮಗೆ ಗೊತ್ತಿಲ್ಲ, ನಾವು ತಟ್ಕೋತೀವಿ, ನೀವು ತಟ್ಕೊಳ್ಳೋಕ್ಕಾಗೋಲ್ಲ. ನಿಮ್ಮ ವೈಬ್ರೇಷನ್ಸ್ ಅದಕ್ಕೆ ನೆಗೆಟಿವ್ ಅನ್ಸೋದು, ಬೇರೆ ಇನ್ನೇನೇನೋ ಅನ್ಸೋದು, ಇನ್ನೇನೋ ಅನುಮಾನ, ಇನ್ನೇನೋ ಅಪಾರ್ಥ, ಇನ್ನೇನೋ ಅಸಹ್ಯಗಳು ಅನ್ನಿಸ್ತಕ್ಕಂಥದ್ದು ಅನ್ನಿಸ್ಬಿಡುತ್ತೆ. ನಾನು ಮೈಲಿಗೆ ಆಗೋದೆ, ನಾನು ಎಡವಟ್ಟಾಗೋದೆ, ನನ್ನ ಹೆಂಡತಿ ಸರಿ ಇಲ್ಲ, ನನ್ನ ಗಂಡ ಸರಿ ಇಲ್ಲ, ನನ್ನ ಮಗಳು ಸರಿ ಇಲ್ಲ, ನಮ್ಮಪ್ಪ ಸರಿ ಇಲ್ಲ. ಖಂಡಿತ ಆಗುತ್ತೆ, ಒಂದಾದ ಮೇಲೊಂದರಂತೆ. ಅದರಿಂದ ಇಂಥ ಒಂದು ನಿಯಮಗಳನ್ನು ಮಾಡ್ಕೊಳ್ತಕ್ಕಂಥದ್ದು ಅತಿ ಮುಖ್ಯವಾಗಿ. ಇಂಥ ಒಂದು ಅಮಾವಾಸ್ಯೆಗಳ ಸಂದರ್ಭ ಬಂದಾಗ ಪುಣ್ಯಕ್ಷೇತ್ರಗಳಲ್ಲಿ ಆದರೂ ಇದಾವ, ನಿಮಗೆ ಹತ್ರ ಆಗುತ್ತಾ? ಕುಂಭಮೇಳಾದರೂ ಇಂಥ ಒಂದು ಪೂರ್ಣ ಕುಂಭಮೇಳ ಬರ್ತಿದೆ ಈ ಜನವರಿ 14ಕ್ಕೆ. ಮಂಡಲ ಪೂಜೆ ಅಯ್ಯಪ್ಪ ದೇವಸ್ಥಾನದಲ್ಲಿ ಬೇರೆ, ಒಂದು ಶಬರಿ ಪೀಠದಲ್ಲಿ ತುಂಬಾ ವಿಶೇಷ. ಎಲ್ಲೆಲ್ಲೂ ಅಂತ ಒಂದು ಸಂದರ್ಭದಲ್ಲಿ ಹೋಗಿ ಒಂದು ಸ್ನಾನ ಮಾಡ್ಕೊಂಡು ಬರಲಿಕ್ಕೆ ಪ್ರಯತ್ನ ಮಾಡಿ, ತೀರ್ಥಕ್ಷೇತ್ರಗಳಲ್ಲಿ ಮಾಡಿಕೊಂಡು ದರ್ಶನ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಸುಮ್ಮನೆ ಆಚಾರ್ಯರು ಆ ಸಂಪ್ರದಾಯವನ್ನು ಹಾಕಿಟ್ಟಿಲ್ಲ. ಅಲ್ಲಿ ಹೋಗಿ ಮುಳುಗ್ಬಿಟ್ರೆ ಏನು ಪಾಪ ಪುಣ್ಯ ಹೋಗ್ಬಿಡುತ್ತಾ ಅಂತ. ನೀವು ಮಾಡಿದ ಕರ್ಮ ಹೋಗಲ್ಲ, ಬಟ್ ಇಟ್ ಅವಾಯ್ಡ್ಸ್ ಟು ಮೂರ್ ನೆಗೆಟಿವ್ಸ್ ಬರದ ಹಾಗೆ ತಡೀಲಿಕ್ಕೆ ನಿಮ್ಮಲ್ಲೊಂದು ಔರಾ ಶಕ್ತಿಯನ್ನು ಬೆಳೆಸುತ್ತೆ. ಇದನ್ನು ಆದಷ್ಟು ಅಭ್ಯಾಸ ಮಾಡಿ. ಸೊ ಆದಷ್ಟು ಮನೆಯ ಹೆಣ್ಣು ಮಕ್ಕಳು ಯಾಕೋ ಒಳಗಡೆ ಬಂದಿದೆ, ಸುಸ್ತಾಗ್ತಾಳೆ, ಆಫೀಸಲ್ಲಿ ಏನೋ ಕಿರಿಕಿರಿ ಆಗ್ತಿದೆ, ಒಂಚೂರು ದಿಷ್ಟಿಗೆ ಬೊಟ್ಟಿಡೋ ಥರ ನಮ್ಮ ಮಗು ಇದೆ, ಅದರಲ್ಲೂ ತುಂಬ ಓಡಾಟ ಮಾಡ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಅವ್ರ ತಾಯಂದ್ರಿಗೆ ಹೇಳ್ಕೊಡ್ತೀನಿ ನೋಡಿ. ಒಂದು ತೆಂಗಿನಕಾಯಿ ತಗೊಳ್ಳಿ, ಇಲ್ಲ ಸೌತೆಕಾಯಿ ತಗೊಳ್ಳಿ, ಅವ್ರನ್ನ ಹೊಸ್ಲತ್ರನೇ ನಿಲ್ಲಿಸ್ಬಿಟ್ಟು 3 ಸಲ ಈ ಥರ ನಿಂತ್ಕೊಳ್ಳಿ ಅಂತ ಹೇಳಿಬಿಟ್ಟು, ಸಂಜೆ ಹೊತ್ತದ್ದು ಡ್ಯೂಟಿಯಿಂದ ಬಂದ ತಕ್ಷಣ ಒಳ್ಳೆ ಪೋಸ್ಟಲ್ಲಿದೆ, ಒಳ್ಳೆ ಕಲಾಗಾರರಾಗಿದ್ದಾರೆ, ಕಲಾವಿದರಾಗಿದ್ದಾರೆ, ಡೈರೆಕ್ಟರ್ ಆಗಿದ್ದಾರೆ, ಆರ್ಟಿಸ್ಟ್ಗಳಾಗಿದ್ದಾರೆ, ಸಂಗೀತಗಾರರಾಗಿದ್ದಾರೆ. ಪ್ರೋಗ್ರಾಮ್ ಕೊಟ್ಟು ಬಂದಿದ ತಕ್ಷಣ ಮನೆ ಒಳಗಡೆ ಬಿಡಬೇಡಿ ಅವ್ರನ್ನ. 100 ಜನ ನೋಡಿರ್ತವೆ. ಅದಕ್ಕೆ ಕಲಾವಿದರು ಬೇಗ ಕೆಡೋದು, ಅವ್ರ ಪರ್ಸನಲ್ ಲೈಫ್ ಪಾಪ. ಅಲ್ಲೇ ನಿಲ್ಲಿಸಿ ಒಂದು ಸೌತೆಕಾಯಿ ತಗೊಂಡು 3 ಸಲ ಕಣ್ಮುಚ್ಚಿ ಮಾಡಿಬಿಟ್ಟು ಬೆನ್ನು ಹಿಂದ್ಗಡೆ 3 ಸಲ ಮಾಡಿಬಿಟ್ಟು ಹೀಗೆ ಇಟ್ಕೊಳ್ಳಿ ಹಿಂದ್ಗಡೆ. ಹೋಗಮ್ಮ ಒಳಗಡೆ ಅಂತ. ಆಕೆ ನೋಡೋದೇನು ಬೇಡ, ಮನೆ ಒಳಗಡೆ ಹೋಗಿ ಸ್ವಲ್ಪ ದೂರಕ್ಕೆ ಹೋಗಿ ನೆಲಕ್ಕೆ ಬಡಿದು ಬಿಟ್ಟು ತಿರುಗಿ ನೋಡದೆ ಬನ್ನಿ. ಇಲ್ಲ ನಿಮ್ಗೆ ಅಮ್ಮ ಇಲ್ಲ, ಯಾರೂ ಇಲ್ಲ, ನೀವೇ ಮಾಡ್ಕೋಬೋದು. 1 2 3 1 2 3 1 2 3 1 2 3 ಸೌತೆಕಾಯಿ ತಗೊಂಡು ಹೋಗ್ಬಿಟ್ಟು ದೂರದಲ್ಲಿ ಬಡಿದ್ಬಿಟ್ಟು ಶಿವ ಅಂತ ಮನೆಗೆ ಬನ್ನಿ. ಕಾಲು ತೊಳ್ಕೊಂಡು ಮನೆ ಮುಂದ್ಗಡೆ ಮನೆಯಲ್ಲಿರೋ ದೇವ್ರಿಗೆ ದೀಪ ಹಚ್ಚಿ. ಮೊದಲು ಇದನ್ನ ಮಾಡಿ. ಆಮೇಲೆ ಕರಿಮೆಣಸು ಹೀಗೆ ಅಂದ್ಬಿಟ್ಟು ಅಂತ 3 ಸಲ ಅಂದ್ಬಿಟ್ಟು ಆ ಬೆಂಕಿಗೆ ಹಾಕಿ, ಆ ಗ್ಯಾಸ್ ಹತ್ರ ಇರೋ ಬೆಂಕಿಗೆ ಹಾಕಿ, ಒಲೆಯಲ್ಲಿ ಹಾಕಿ, ಮೆಣಸಿನ್ಕಾಯಿ ಹಾಕಿ, ಕಲ್ಲುಪ್ಪು ಹಾಕಿ, ಕರಿಮೆಣಸು ಹಾಕಿ ಇದನ್ನ ಮಾಡಿ. ಅತಿ ಮುಖ್ಯವಾಗಿ ವಾರಕ್ಕೊಮ್ಮೆ. ಈಗಿನ ಕಲಿಯುಗ ವೈಬ್ರೇಷನ್ ಪ್ರತಿಯೊಬ್ಬರಿಗೂ ವಾಂಛನೀಯ, ಕೆಡಿಸೋದೆ, ದುರಾಸೆಯೇ. ಅದು ನನಗೆ ಬೇಕು, ಆಕೆಯಲ್ಲಿರೋ ನೆಕ್ಲೆಸ್ ಬೇಕು, ಆಕೆನೂ ಬೇಕು, ಅವನೂ ಬೇಕು, ಇದು ಭಾವ. ಒಬ್ಬೊಬ್ಬರು 3 ಜನ. ಒಂದು ಹುಡುಗಿ ಬರುತ್ತೆ, ಏನಮ್ಮ ಒಂದೇ ಸಲ 3 ಹುಡುಗರು ಪ್ರೀತಿಸ್ತಿದ್ದೀಯಲ್ಲೋ ತಾಯಿ ಅಂದ್ರೆ, ಏನ್ ಮಾಡ್ಲಿ ಗುರುಗಳೇ, ನಾನು ತಪ್ಪ ನೋಡಿ. ಅದು ಶೂನ್ಯ. ತಾನೇನ್ ಮಾಡ್ತಿದ್ದೀನಿ ಅಂತ ಗೊತ್ತಿಲ್ಲ. ಸೊ ಇದನ್ನ ಮಾಡ್ಕೋತೀರ ಅಂತ ಅನ್ಕೋತೇನೆ. ಒಳ್ಳೆದಾಗಿ. ಹಾಗೆ ವೀಕ್ಷಕರೇ, ವಿಜಯವಾಣಿ ಪತ್ರಿಕೆ ಬಹಳನೇ ಸೊಗಸಾಗಿ ಮೂಡ್ ಬರ್ತಿದೆ. ಜೊತೆಗೆ ಪ್ಲಸ್ ಪಾಯಿಂಟ್ ಅಂದ್ರೆ ನಮ್ಮ ಓಂಕಾರ ಗುರೂಜಿಯವರು ದಿನವೂ ದಿನ ಭವಿಷ್ಯವನ್ನ ಬರೀತಾರೆ. ಹಾಗಾಗಿ ಖಂಡಿತವಾಗ್ಲೂ ಕೊಂಡು ಓದಿ ಅಂತ ಹೇಳ್ತಾ ಬನ್ನಿ. ಗುರೂಜಿಯವರು ಈಗ ಏನು ವಿಶೇಷ ಮಾಹಿತಿ ನೀಡ್ತಾರೆ ಕೇಳ್ಬಿಡೋಣ. ಗುರುಜಿ, ನಿಜಕ್ಕೂ ನೀವು ತಿಳಿಸ್ತಿದ್ದಂತಹ ಪರಿಹಾರಗಳು ಬಹಳನೇ ಸರಳ ಗುರುಜಿ. ಹಿಂದಿನವರು ಮಾಡ್ತಿದ್ರು, ಆದ್ರೆ ನಾವ್ ಈಗೆಲ್ಲೋ ಮಾಡೋದು ಮರ್ತ್ಬಿಟ್ಟಿದೀವಿ. ಅದಕ್ಕೆ ಜಾಸ್ತಿ ಪ್ರಯೋಗಗಳು ನಮ್ಮ ಮೇಲೆ ಆಗ್ತಿದೆಯೇನೋ ಅಂತ ಅನ್ಸತ್ತಪ್ಪ. ಖಂಡಿತ. ನೀವು ನೋಡಿ, ನಿಮ್ಮ ಮನೇಲಿ ನಿಮ್ಮ ಮಗಳು ತುಂಬಾ ಕ್ಲಾಸಿಗೆ ಫಸ್ಟು, ಇಲ್ಲ ಪ್ರೊಫೆಷ್ನಲಿ ಫಸ್ಟು, ಒಂಚೂರು ಅಂದ ಜಾಸ್ತಿ, ಒಂಚೂರು ಬಿರುಸು ಜಾಸ್ತಿ, ಆ ಹೆಣ್ಮಕ್ಳನ್ನ ಗಮನಿಸಿ. ಇಲ್ಲ ನಿಮ್ಮ ಮಕ್ಕಳು, ಪುಟ್ಟ ಮಕ್ಕಳು ಸ್ವಲ್ಪ ತುಂಟ್ರು, ಅವ್ರಿಗೆ ಪೆಟ್ಟುಗಳು ಜಾಸ್ತಿ, ಇನ್ನೂ ಫೋರ್ಸ್ ಆಗ್ತಾರೆ, ಇನ್ನೂ ತುಂಟ್ರಾಗ್ತಾರೆ, ಇನ್ನೂ ಒಲ್ಟ್ರಾಗ್ತಾರೆ. ಅಂಥದ್ದಕ್ಕೆ ಪರಿಹಾರಗಳನ್ನು ಮಾಡ್ಕೋತೀರಂತ ಅನ್ಕೋತೇನೆ. ಇರಲಿ, ಈ 2013 ಯಾವ ರೀತಿ ಇದೆ ಎಲ್ಲ ರಾಶಿಯವರೆಗೂ
ಸಂಕ್ರಾಂತಿ ಫಲಾಫಲಗಳು ಯಾವ ರೀತಿ ಇದೆ, ಎಣ್ಣೆ ಬೆಲೆ ಹತ್ತೋದು, ಪೆಟ್ರೋಲ್ ಬೆಲೆ ಹತ್ತೋದು, ಡೀಸೆಲ್ ಬೆಲೆ ಹತ್ತೋದು, ಗಾಡಿಗಳ ಬೆಲೆ ಹತ್ತೋದು, ಟ್ರೈನ್ ಫೇರ್ ಹತ್ತೋದು, ಎಲ್ಲ ಸಮಗ್ರ ಮಾಹಿತಿಯು ನಿಮಗೆ ಸಂಕ್ರಾಂತಿ ಹಬ್ಬಕ್ಕೆ ರೆಡಿ ಇದೆ. ಅದರಲ್ಲಿ ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ, ಯಾವ್ಯಾವ ಕೆಲಸಗಾರರಿಗೆ, ಯಾವ್ಯಾವ ಬಿಸ್ನೆಸ್ ಮ್ಯಾನ್ಗಳಿಗೆ ಏನೇನು ಫಲಾಫಲಗಳುಂಟು ಅನ್ನೋದನ್ನ ಸಂಕ್ರಾಂತಿ ಫಲದಲ್ಲಿ ವಿಶೇಷ ಮಾಹಿತಿಯನ್ನು ಕೊಡ್ತಿದ್ದೇವೆ. ಸೊ ಪ್ರಯತ್ನ ಮಾಡಿ. ತುಂಬ ವಿಶೇಷವಾದಂಥ ಕಾರ್ಯಕ್ರಮ ವಿಶೇಷವಾಗಿ ಬಂದಿದೆ. ಇರಲಿ, ಈ ಒಂದು 2013ಕ್ಕೆ ಈ ರಾಶಿ ಫಲ ಹೇಳ್ತಿದ್ದಾನೆ, ಯಾರ್ಯಾರಿಗೆ ಹೇಗಿರುತ್ತೆ ಅಂತ. ಈ ಧನುಸು ರಾಶಿಯವರಿಗೆ ವಿಶೇಷವಾಗಿ 2013 ಯಾವ ರೀತಿ ಇದೆ ನೋಡೋಣ. ಅತಿ ಮುಖ್ಯವಾಗಿ ನಿಮಗೆ ಯೋಗಕಾರಕ ಬಂದು, ಅತಿ ಮುಖ್ಯ ಯೋಗಕಾರಕ ಬಂದು ಸೂರ್ಯ ಹಾಗೂ ಕುಜ. ಇವರಿಬ್ಬರು ಭಾವ ಎಲ್ಲಿದೆ ಅಂತ ಅತಿ ಮುಖ್ಯವಾಗಿ ನೋಡೋಣ. ಕುಜ ಉಚ್ಚ ಸ್ಥಾನವಾಗಿ ನಿಮಗೆ ಕುಟುಂಬ ಸ್ಥಾನದಲ್ಲಿದ್ದಾನೆ. ತುಂಬಾ ವಿಶೇಷ, ಉಚ್ಚವಾಗಿರೋದು. ಅಯ್ಯೋ, ಪೂರ್ವ ಪುಣ್ಯ ಸ್ಥಾನಾಧಿಪತಿ ಉಚ್ಚನಾಗಿದ್ದಾನೆ ಅಂದ್ರೆ ಕೇಳೋದೇ ಬೇಡ. ಇನ್ನು ಭಾಗ್ಯಾಧಿಪತಿ ಸೂರ್ಯ ಹೆಂಗಿದ್ದಾನೆ ಅಂತ ನೋಡೋಣ. ಅವನು ನಿಮ್ಮ ರಾಶಿನಲ್ಲೇ ಇದ್ದಾನೆ, ಧನುಸು ರಾಶಿನಲ್ಲೇ. ಇನ್ನೂ ಅದ್ಭುತ. ಇನ್ನು ನಿಮಗೆ ಶತ್ರು ಆಗಿರ್ತಕ್ಕಂಥ ಚಂದ್ರ, ಅವನೇನಾದ್ರೂ ಎಡವಟ್ಟಾಗಿದ್ದಾನೆ ಅಂದ್ರೆ ಸ್ವಲ್ಪ ಬುಧನ ಭಾವದಲ್ಲಿ 8ನೇ ಮನೆಯಲ್ಲೇ ಇದ್ದಾನೆ. ಸರಿ, ಬುಧ ನಿಮಗೆ ತುಂಬಾ ತಲೆ ಕೆಡಿಸ್ತಕ್ಕಂಥವನು. ಅವನೆಲ್ಲಿದ್ದಾನೆ ಅಂದ್ರೆ ಸೂರ್ಯನ ಜೊತೆಲೆ ಲಗ್ನದಲ್ಲೇ ಮುಗಿಸ್ಕೊಬಿಟ್ಟಿದ್ದಾನೆ. ಸೊ ದ್ಯಾಟ್ಸ್ ಫೈನ್. ಸರಿ, ಇನ್ನೂ ಸ್ವಲ್ಪ ಹೋರಾಟ ಕೊಡಿಸ್ತಕ್ಕಂಥವನು ಅಂದ್ರೆ ನಿಮಗೆ ಶನಿ ರಾಹುಗಳು. ಅವರೆಲ್ಲಿದ್ದಾರೆ ಅಂತ ನೋಡಿದ್ರೆ 11ನೇ ಮನೆಯಲ್ಲಿದ್ದಾರೆ, ಲಾಭದ ಮನೆಯಲ್ಲಿ. ವಿಶೇಷವೇ ಹೋರಾಟದ ಮೂಲಕ ಲಾಭ ನೋಡ್ತೀರಾ ಅಂತಕ್ಕಂಥದ್ದು. ಆದರೆ ಇಷ್ಟು ಚೆನ್ನಾಗಿದ್ರು ಕೂಡ ನೀವೆಲ್ಲಿದ್ದೀರಾ ಅಂತ ನೋಡ್ಬೇಕಾಗುತ್ತೆ. ನೋಡಿ, ನಮ್ಮ ಪಕ್ಕ ನನ್ಗೆ ಅಣ್ಣ ಇದ್ದಾನೆ, ತಮ್ಮ ಇದ್ದಾನೆ, ನಮ್ಮಪ್ಪ ಇದು ಗೊತ್ತಾ, ನಮ್ಮಮ್ಮ ಅದು ಗೊತ್ತಾ, ನಮ್ಮ ದೊಡ್ಡಪ್ಪ ಇದು ಗೊತ್ತಾ ಅಂತೆಲ್ಲ ಹೇಳಿದ್ರಿ. ನೀವ್ಯಾರು? ಅದು ಬರುತ್ತೆ ಅತಿ ಮುಖ್ಯವಾಗಿ. ಯಾಕಂದ್ರೆ ನೀವೇ ಬಲ ಇಲ್ಲ, ನಿಮಗೆ ಕೊಟ್ಟು ಉಳಿಸ್ಕೊಳ್ಳೋದಿರತಕ್ಕಂಥ ಸ್ಥಿತಿಲಿದ್ರಿ ಅಂತ ಇಟ್ಕೊಳ್ಳಿ. ಕುಡ್ಕನ್ ಕೈಗೆ ದುಡ್ಡು ಕೊಟ್ರೆ ಏನ್ ಮಾಡ್ತಾನೆ ಹೇಳಿ, ಹೋಗ್ಬಿಟ್ಟು ಇನ್ನೊಂದಷ್ಟು 4 ಬಾಟ್ಲು ಹೆಂಡದ ಬಾಟ್ಲಿ ತಗೊಬಂದು ಇಟ್ಕೊಂಡು ಕುತ್ಕೋತಾನೆ, ಹೌದಲ್ವಾ? ಅದೇ ಒಂದು ಒಳ್ಳೆ ಒಂದು ಸಮಾಜಮುಖಿಯ ವ್ಯಕ್ತಿ ಕೈಯಲ್ಲಿ ದುಡ್ಡು ಕೊಟ್ಟರೆ ಏನ್ ಮಾಡ್ತಾರೆ ಹೇಳಿ, ಅವರೊಂದು ವೃದ್ಧಾಶ್ರಮನೋ ಅನಾಥಾಶ್ರಮನೋ ಒಂದು ಮಾಡ್ತಾರೆ, ಒಂದು ಆಸ್ಪತ್ರೆ, ಧರ್ಮದ ಆಸ್ಪತ್ರೆ ಕಟ್ಸೋದು, ಏನೋ ಒಂದು ಮಾಡ್ತಾರೆ, ಹೌದಲ್ವಾ? ಸೊ ನಾವು ಬಲವಾಗಿರ್ಬೇಕು. ಧನುಸು ರಾಶಿಯ ಗುರು 6ನೇ ಮನೆಯಲ್ಲಿದ್ದಾನೆ. ನಷ್ಟದ ಮನೆ, ಸಾಲದ ಮನೆ, ಅನಾರೋಗ್ಯ ಮನೆ. ಈ ವರ್ಷ ಸ್ವಲ್ಪ ಅನಾರೋಗ್ಯದ ಭರಾಟೆ, ಪರಿಶ್ರಮ ಜಾಸ್ತಿ, ತುಂಬಾ ತಲೆಹರಟೆ ಸುಬ್ಬೈರಾಗ್ತೀರಾ ನೀವು. ಏನೇನೇನೇನೇನೋ ನಿಮಗೆ ಕನ್ಫ್ಯೂಷನ್. ಯಾಕಂದ್ರೆ ಲಗ್ನಾಧಿಪತಿಯ ನಷ್ಟದ ಮನೆ, ಇಲ್ದಿದ್ದೆಲ್ಲ ತಲೆ ಕೆಡ್ಸ್ಕೊಳ್ಳೋದು. ಪುತ್ರಕಾರಕ, ಗುರುಗೆ ಒಂದು ಪುತ್ರಕಾರಕ ಅಂತ ಹೇಳ್ತೇವೆ. ಧನುಸು ರಾಶಿಗೆ ಅಧಿಪತಿಯೇ ಗುರು, 6ನೇ ಮನೆ ಶುಕ್ರನ ಮನೆಯಲ್ಲಿದ್ದು, ಆ ಶುಕ್ರ ಬೇರೆ ನಿಮಗೆ ಈ ವರ್ಷ ಪರಿವರ್ತನಾ ಯೋಗದಲ್ಲಿ ಬರ್ತಕ್ಕಂಥ ಒಂದು ಭಾವ. ವಿಶೇಷ ಸಂತಾನ, ಮಕ್ಕಳಿಗೆ ಏನಾದರೂ ಸಮಸ್ಯೆ ಆಗಿದ್ರೆ, ಡೈವರ್ಸ್ ಆಗಿದ್ರೆ, 2ನೇ ಮದುವೆಗೆ ಪ್ರಯತ್ನ ಮಾಡ್ತಿದ್ರೆ ಆಗುತ್ತೆ. ಇಲ್ಲ ಮಕ್ಕಳದ್ದು ಏನಾದರೂ ದಾಂಪತ್ಯ ಸಮಸ್ಯೆ ಇದ್ರೆ ಅದು ಕೋರ್ಟ್ ಮೆಟ್ಲು ಹತ್ಸುತ್ತೆ. ಇದ್ರೆ ಆದಷ್ಟು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ನಲ್ಲೇ ಹೊರಗಡೆ ಬರಲಿಕ್ಕೆ ಪ್ರಯತ್ನ ಮಾಡಿ, ಇಲ್ಲಾಂದ್ರೆ ನೋವೇ. ಸರ್ಕಾರಿ ಕೆಲಸಗಾರರಿಗೆ ಅದ್ಭುತ, ಕಲಾವಿದರಿಗೆ ಮಹಾ ಅದ್ಭುತ. ಭೂಮಿ, ರಿಯಲ್ ಎಸ್ಟೇಟು ಮಾಡಬೇಕು, ತಗೋಬೇಕು, ಕೊಂಡ್ಕೋಬೇಕು, ಹೊಸ ಜಾಗ, ಹೊಸ ಮನೆ ಬದಲಾಯಿಸಬೇಕು, ಹೊಸ ಉದ್ಯೋಗ, ಹೊಸ ಸ್ಥಾನ, ಎತ್ತರದ ಸ್ಥಾನ. ಅಂಡ್ ಅಲ್ಟಿಮೇಟ್ ನಿಮಗೆ 50ಕ್ಕೆ 100 ಭಾಗ ಶುಭ ಫಲ ನಿಮಗೆ ಈ ವರ್ಷ. ಚೆನ್ನಾಗಿದೆ. ಲಗ್ನಾಧಿಪತಿ 6ನೇ ಮನೆಯಲ್ಲಿರೋದ್ರಿಂದ ನಿಮ್ಮನ್ನೆಲ್ಲರೂ ಸುಲಿಗೆ ಮಾಡ್ತಾರೆ. ನಿಮ್ಮ ಮನೇಲಿರೋ ದುಡ್ಡೆಲ್ಲ ತೊಗೊಂಡು ಹೋಗ್ಬಿಟ್ಟು 4 ಜನ ಎಲೆಕ್ಷನ್ ನಿಲ್ಲಿಸ್ಬಿಟ್ಟು ಅವ್ರಿಗೂ ನೀವೇ ಖರ್ಚು ಮಾಡಿಬಿಟ್ಟು ಟೋಪಿ ಹಾಕೊಳ್ಳೋದು, ಅವ್ರು ಗೆದ್ದ ಮೇಲೆ ಬೇರೆ ಪಕ್ಷಕ್ಕೆ ಹೋಗಿ ಕೂತ್ಕೊಳ್ಳೋದು. ಈ ರೀತಿ ಆಗ್ತಕ್ಕಂಥ ಒಂದು ಭಾವ ಆಗುತ್ತೆ. ಯಾರಾದರೂ ತಲೆ ಕೆಡಿಸಿ ಧನು ಲಗ್ನದವರು ಏನಾದರೂ ರಾಜಕೀಯಕ್ಕೆ ಹೋಗಬೇಕು ಅಂದ್ರೆ ದಯವಿಟ್ಟು ಬೇಡ ಅಂತಲೇ ಹೇಳ್ತೇನೆ. ಈ ವರ್ಷ ಎಲೆಕ್ಷನ್ ಬರ್ತಿದೆ, ಬನ್ನಿ ನೋಡಿ ಮಾಡೋಣ ಹಾಗೆ ಹೀಗೆ ಅಂದರೆ ಅಟ್ಲೀಸ್ಟ್ ಮೇ 30ವರೆಗೂ ಬೇಡ. 7ನೇ ಮನೆಗೆ ಗುರು ಬರ್ತಾನೆ, ಆಮೇಲೆ ಏನಾದರೂ ಮಾಡ್ಕೊಳ್ಳಿವ್ರಂತೆ. ಇಲ್ಲ ಅಂದರೆ ನಿಮ್ಮ ತಲೆ ಮೇಲೆ ನೀವೇ ಒಂದು ಬಂಡೆ ಎಳ್ಕೊಬಿಡ್ತೀರ. ವ್ಯವಹಾರ ಚಿಕ್ಕಗಳಾಗ್ಬಿಡುತ್ತೆ. ಯಾರ ಹತ್ರ ಆದರೂ ವ್ಯವಹಾರ ಮಾಡ್ತಿದ್ದೀರಾ, ರೈಟಿಂಗ್ ಲೀಗಲ್ ಎಕ್ಸ್ಪರ್ಟ್ ಇಲ್ಲದೆ ಮಾಡಬೇಡಿ. ಮಿಕ್ಕಂತೆ ಭೂಮಿ, ಮನೆ, ಉದ್ಯೋಗ, ವಿದ್ಯೆ, ಅಪರೂಪದ ಒಂದು ವಿಸ್ಮಯಗಳು ನಡೀತಕ್ಕಂಥದ್ದು. ಆರೋಗ್ಯ ನೋಡ್ಕೊಳ್ಳಿ. ಸ್ವಲ್ಪ ಕಫ, ಡಸ್ಟ್ ಅಲರ್ಜಿ, ಬ್ಯಾಕ್ ಪೇನು, ಶುಗರ್ ಪ್ರಾಬ್ಲಮ್ಸ್ ಏನಾದರೂ ಇದ್ರೆ ವೈಪರೀತ್ಯ ಆಗ್ತಕ್ಕಂಥದ್ದು ಆಗ್ಬಿಡುತ್ತೆ. ಎಚ್ಚರಿಕೆ. ಈ ವರ್ಷ ಸುವರ್ಣ ಸಿಂಧು ಧನುಸು ರಾಶಿಯವರಿಗಾದ್ರೆ ಆರೋಗ್ಯ ಸ್ವಲ್ಪ ಏರುಪೇರು, ಪಾಲುದಾರಿಕೆ, ಮುಳುಗು ನೀರು, ಷೇರು ಮಾರುಕಟ್ಟೆ ಹೊರೆ ಆಗ್ಬಿಡುತ್ತೆ.
ಎಚ್ಚರಿಕೆ. ಗುರುಜಿ, ನಾವೆಲ್ಲರೂ ಕಾಯ್ತಾ ಇದೀವಿ ಇವತ್ತಿನ ಒಂದು ರಾಶಿ ಭವಿಷ್ಯ ಹೇಗಿದೆ ನಮ್ಮೆಲ್ಲರಿಗೂ ಅಂತ ಕೇಳಲಿಕ್ಕೆ. ಖಂಡಿತ. ಆದ್ರೂ ಅದಕ್ಕೂ ಮೊದಲು ದೀಪಗಳು ಹಚ್ತಿರ್ತೀರ. ಆ ದೀಪಗಳಲ್ಲಿ ಹಲವಾರು ವಿಧ ಇದೆ. ಯಾವ್ಯಾವ ದೀಪವನ್ನ ಯಾವಾಗ ಹಚ್ಕೊಂಡ್ರೆ ಯಾವ ರೀತಿ ಫಲ ಅಂತ ಹಲವಾರು ಮಾಹಿತಿ ತಿಳಿಸ್ತಿದ್ದೇನೆ. ಆದ್ರೆ ಇವತ್ತು ತುಂಬಾ ಪ್ರಯತ್ನ ಪಟ್ಟೆ, ಸಮಯ ಆಗೋಗಿದೆ. ಸ್ಟೈನ್ಲೆಸ್ ಸ್ಟೀಲ್ ದೀಪಗಳು ಹಚ್ತಿರ್ತೀರ ಕೆಲವರು, ಗೊತ್ತಿಲ್ಲದೆಯೇ. ನಮ್ಮ ಹತ್ರ ಬೆಳ್ಳಿ ಇಲ್ಲ, ಇದರಲ್ಲೇ ಹಚ್ಕೋತೀವಿ ಅಂತ. ಅದರಿಂದ ಆಗತಕ್ಕಂಥ ಅನಾಹುತಗಳೇನು ಅನ್ನೋದನ್ನ ಮುಂದಿನ ವಾರದಲ್ಲಿ ತಿಳಿಸ್ಕೊಡ್ತೇನೆ. ಹಾಗೆ ಯಾವ ರಾಶಿಯವರು, ಯಾವ ಹೆಸರಿನವರು, ಯಾವ ದೇವರನ್ನ ಹೆಚ್ಚಾಗಿ ಪೂಜೆ ಮಾಡಿದ್ರೆ ಬೇಗ ಫಲ ಸಿಗುತ್ತೆ ಅನ್ನತಕ್ಕಂಥದ್ರ ಬಗ್ಗೆ ಕೂಡ ಮಾಹಿತಿ ಇದೆ ಮುಂದಿನ ವಾರದಲ್ಲಿ. ಸೊ ಕಾಯ್ತೀರ ಅಂತ ಅನ್ಕೋತೇನೆ. ಹಾಗೆ ಈ ಗುರು ಶುಕ್ರ ಚೇಂಜಸ್ ಆಫ್ ಹೌಸಸ್, ಅವರಿಬ್ಬರು ಮನೆ ಬದಲಾವಣೆ ಮಾಡ್ಕೊಬಿಟ್ಟಿದ್ದಾರೆ. ನಿನ್ ಮನೆಗೆ ನಾನು, ನನ್ನ ಮನೆಗೆ ನೀನು ಅಂತ ಒಂದು ತಮಾಷೆ ಮಾಡ್ಕೊಂಡು ಬಂದು ಕುಳಿತುಕೊಬಿಟ್ಟಿದ್ದಾರೆ. ಸೊ ಅದರಿಂದ ಆಗ್ತಕ್ಕಂಥ ಫಲಾಫಲಗಳು ಯಾವ್ಯಾವ ರಾಶಿಗೆ ಯಾವ ರೀತಿ ಇರುತ್ತೆ ಅನ್ನೋದನ್ನ ಮುಂದಿನ ವಾರದಲ್ಲಿ ತಿಳಿಸ್ಕೊಡ್ತೇನೆ. ಕಾದ್ ನೋಡಿ. ಇರ್ಲಿ, ಇವತ್ತಿನ ದಿನ ಭವಿಷ್ಯಕ್ಕೆ ಬಂದ್ಬಿಡೋಣ. ಪೂರ್ವಾಷಾಢ ನಕ್ಷತ್ರ, ಅಮಾವಾಸ್ಯೆಯ ಪೂರ್ಣ ಪ್ರಭಾವ, ಶುಕ್ರವಾರದ ಈ ದಿನ ಮೇಷರಾಶಿಯವರಿಗೆ ವಿಶೇಷವಾದಂಥ ವಾಹನ, ಭೂಮಿ, ಮನೆ, ವ್ಯಾಪಾರ, ವ್ಯವಹಾರ, ಕೊಡೋದು ತಗೊಳ್ಳೋದು, ಪ್ರೀತಿ, ಪ್ರೇಮ, ಮದುವೆ ವಿಚಾರ, ಶುಭ ಕಾರ್ಯ. ಪ್ರೀತಿಸಿ ಮದುವೆ ಆಗೋರ್ಗಂತೂ ರಾಜಯೋಗ. ಅಮಾವಾಸ್ಯೆ ಥರ ಅಂತ ಅನ್ಕೋಬೇಡಿ. ತುಂಬ ಜನ ಅಮಾವಾಸ್ಯೆಗಳಲ್ಲೇ ಶುಭ ಕಾರ್ಯ ಮಾಡೋದು ನಾನು ಕೂಡ. ಸೊ ಮಾತಾಡಿ ನೋಡಿ ಮನೆಯವರೆಲ್ಲ ಒಪ್ಕೊಳ್ತಕ್ಕಂಥ ಸಾಧ್ಯತೆಗಳು ಹೆಚ್ಚು. ವೃಷಭ ರಾಶಿ, ವ್ಯಾಪಾರ ವ್ಯವಹಾರಕ್ಕೋಸ್ಕರ ಸ್ವಲ್ಪ ಅಲೆದಾಟ, ವಿಪರೀತ ಖರ್ಚು, ಸ್ತ್ರೀ ಸುಖ, ಪ್ರಣಯ ಸುಖ, ಕುಟುಂಬಕ್ಕೋಸ್ಕರ, ಬಂಧು ಭೋಜನಕ್ಕೋಸ್ಕರ, ಹೊರಗಡೆ ಹೋಗೋದಕ್ಕೋಸ್ಕರ, ಸುತ್ತಾಟಕ್ಕೋಸ್ಕರ, ದಿಢೀರ್ ಪ್ರಯಾಣ, ದಿಢೀರ್ ಪ್ರವಾಸ, ಬಳಲಿಕೆ, ಇದಕ್ಕೋಸ್ಕರ ಖರ್ಚು ವಿಪರೀತ. ಮಿಥುನ್ ರಾಶಿ, ನಿಮಗೂ ಅಷ್ಟೇ ವಿಶೇಷವಾದಂಥ ಒಂದು ಭಾವ, ಮಕ್ಕಳು ಶುಭ ಕಾರ್ಯ, ಮಕ್ಕಳ ವಿದ್ಯಾಭ್ಯಾಸ, ಮಕ್ಕಳಿಗೊಂದು ಗಾಡಿ ಕೊಡಿಸೋದು, ತಗೊಳ್ಳೋದು, ಮಕ್ಕಳ ಹೆಸರಲ್ಲಿ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡೋದು, ಈ ಥರದ್ದು ಏನಾದರೂ ಯೋಜನೆಗಳು ಮಾಡ್ತಿದ್ರೆ, ತುಂಬ ದೊಡ್ಡ ರಾಜಕೀಯ ತಂತ್ರಗಾರಿಕೆ, ತುಂಬ ದೊಡ್ಡ ಕೆಲಸಕ್ಕೆ ಯೋಜನೆಗಳಿಗೆ ಒಂದು ತಯಾರಿ ನಡೆಸ್ತಿದ್ದೀರಾ, ಇನ್ವೆಸ್ಟ್ಮೆಂಟ್ ಬೇಕು, ಇವತ್ತು ನೋಡಿ ತುಂಬ ವಿಶೇಷವಾಗಿರುತ್ತೆ. ಇನ್ನು ಕಟಕ ರಾಶಿ, ಷಷ್ಠ ಭಾವದಲ್ಲಿ ಕುಳಿತಿರ್ತಕ್ಕಂಥ ಚಂದ್ರ ಇವತ್ತೊಂಚೂರು ಅಸಮಾಧಾನ, ಏನೋ ಎಳೆದಾಟ, ಎಸ್ಪೆಷಲಿ ಬ್ಯಾಕ್ ಪೇನ್ ಏನಾದರೂ ಇದ್ದರೆ, ಏನಾದರೂ ಮೈಗ್ರೇನ್ ಪ್ರಾಬ್ಲಮ್ ಇದ್ದರೆ, ಡಸ್ಟ್ ಅಲರ್ಜಿ ಇದ್ದರೆ, ಥ್ರೋಟ್ ಇನ್ಫೆಕ್ಷನ್ ಇದ್ದರೆ, ಇಲ್ಲ ಆಲ್ರೆಡಿ ತುಂಬ 4-5 ಕೆಲಸ ಮಾಡ್ತಿದ್ದೀರಾ, ಇವತ್ತು 4-5 ಕೆಲಸ ಹೇಳ್ಕೊಬಿಟ್ಟು ಅಯ್ಯಪ್ಪ ನಾನು ನಜುಗುಜ ಆಗ್ಬಿಟ್ಟೆ ಅಂತಕ್ಕಂಥ ಭಾವ ಅನಿಸುತ್ತೆ. ಸ್ವಲ್ಪ ಹೊರೆಯನ್ನು ಕಡಿಮೆ ಮಾಡ್ಕೊಳ್ಳಿ ಇವತ್ತು. ಇನ್ನು ಸಿಂಹರಾಶಿ, ವಿಶೇಷ ಭೋಜನ, ಸುತ್ತಾಟ, ಅರೆರೆ ನಿಮಗೊಂಥರ ಚತುರ್ಗ್ರಹಗಳ ಸಂಗಮ. ನಿಮಗೆ ಸಿಂಹರಾಶಿಯವರಿಗೆ ಒಂಥರ ದೇಹಕ್ಕೆ ಆರೋಗ್ಯ ಪುಷ್ಟಿ, ಭೋಜನ ಒಂದು ವೃದ್ಧಿ, ವಸ್ತ್ರಾಭರಣ ವೃದ್ಧಿ, ಆಭರಣ ವೃದ್ಧಿ, ಪ್ರೀತಿ, ಪ್ರೇಮ, ಪ್ರಣಯ, ಯಾರಾದರೂ ಪ್ರಪೋಸ್ ಕೂಡ ಮಾಡ್ಬೋದು ನಿಮಗೆ. ಹುಡುಗರಿಗೆ ಹುಡುಗಿ, ಹುಡುಗಿರಿಗೆ ಹುಡುಗ, ಈ ಥರ ನಮ್ಮ ಕಡೆ ಒಂದು ಹುಡುಗಿ ಇದೆ ಅಂತ ನೋಡಿ, ನಮ್ಮ ಕಡೆ ಒಂದು ಹುಡುಗ ಇದೆ ಅಂತ ನೋಡಿ ಅನ್ನತಕ್ಕಂಥದ್ದು. ಸೊ ಮದುವೆ ವಿಚಾರಗಳಲ್ಲಿ ವಿಶೇಷ ಪ್ರಗತಿ, ಪ್ರೀತಿ ಪ್ರಣಯದ ವಿಚಾರಗಳಲ್ಲೂ ವಿಶೇಷ ಪ್ರಗತಿ. ಕನ್ಯಾ ರಾಶಿ, ವಾಹನ, ಭೂಮಿ, ವಿದ್ಯಾಭ್ಯಾಸ, ಪರಸ್ಥಳದಲ್ಲಿ ವಿದ್ಯಾಭ್ಯಾಸ, ಟೂರ್ಸ್ ಹೋಗಬೇಕು. ಕೆಲವರಿಗೆ ಆ ದುಡ್ಡು ಹೆಂಗೆ ಖರ್ಚು ಮಾಡೋದು ಅಂತ ಗೊತ್ತಿರೋಲ್ಲ. ಖರ್ಚು ಮಾಡಲಿಕ್ಕೆ ಪರಸ್ಥಳ, ಪರದೇಶ, ಸುಮ್ಮನೆ ಸುತ್ತಾಡೋದು. ಅಮಾವಾಸ್ಯ, ದೇವಸ್ಥಾನಗಳ ಕ್ಷೇತ್ರಗಳಿಗೆ ಹೋಗಲಿಕ್ಕೆ ಟ್ರೈ ಮಾಡಿ, ತುಂಬ ಒಳ್ಳೆಯದಾಗ್ತಕ್ಕಂಥದ್ದು. ತುಲಾರಾಶಿ, ಆರೋಗ್ಯದಲ್ಲಿ ಚೇತರಿಕೆ, ಒಡ ಹುಟ್ಟಿದವರ ಶುಭ ಕಾರ್ಯದಲ್ಲಿ ಪ್ರಗತಿ. ವೃಶ್ಚಿಕ ರಾಶಿ, ವಿಶೇಷ ಆನಂದವನ್ನು ನೋಡ್ತಕ್ಕಂಥ ಒಂದು ದಿನ. ಒಂಥರ ಯಾಕೋ ಮನಸ್ಸು ಉಲ್ಲಾಸವಾಗಿರ್ತಕ್ಕಂಥದ್ದು. ಇವತ್ತು ನೋಡಿ, ನೀವು ಸ್ನಾನ ಮಾಡಬೇಕಾದಾಗ್ಲೇ ಹಾಡಾಡ್ಕೊಂಡು ಸ್ನಾನ ಮಾಡ್ತಿರ್ತೀರ. ದೇವ್ರ ಹತ್ರ ಬಂದಾಗಲೂ ಏನೋ ಒಂದು ಪದ ಬರುತ್ತೆ. ಗಾಡಿ ಓಡಿಸ್ಬೇಕಾದಾಗಲೂ ಏನೋ ಒಂದು ಹಾಡು ಗುಣಗ್ತೀರ. ಕೆಲಸ ಮಾಡಬೇಕಾದಾಗಲೂ ಏನೋ ಒಂದು ಹಾಡು ಗುಣಗ್ತೀರ. ಅಂದರೆ ವಿಲ್ ಫೀಲ್ ವೆರಿ ಕಂಫರ್ಟಬಲ್ ಝೋನ್. ಆದರೂ ಶುಕ್ರ ಆ ಒಂದು ಧನುಸು ರಾಶಿನಲ್ಲಿ ಕುಳಿತಿರೋದನ್ನ ಅಮ್ಮ ಅಂತ ಗ್ಯಾಸ್ಟ್ರಿಕ್ಕಿಂದ ಸ್ವಲ್ಪ ಬ್ಯಾಕ್ ಪೇನೋ, ಸೊಂಟ ನೋವು, ಕುತ್ತಿಗೆ ನೋವು, ಭುಜ ನೋವು ಅನ್ನಿಸ್ತಕ್ಕಂಥದ್ದು ಅನಿಸುತ್ತೆ. ಸ್ವಲ್ಪ ಎಣ್ಣೆ ಸ್ನಾನ ಮಾಡೋದು ಮರ್ತು ಬಿಟ್ಟಿದ್ದೀರ ಅಂತ ಅನ್ಕೋತೇನೆ. ಎಣ್ಣೆ ಸ್ನಾನ ಅಭ್ಯಾಸ ಮಾಡಿ. ಧನುಸು ರಾಶಿ, ವಿಪರೀತ ರಾಜಯೋಗ. 2 ಮದುವೆ ಆಗಿರೋರಿಗೆ, 2ನೇ ಮದುವೆ ಮಾಡ್ಕೋತಿದ್ದೀರಾ ಅನ್ನತಕ್ಕಂಥ ಪ್ರಯತ್ನದಲ್ಲಿರೋವರಿಗೆ, ಲವ್ ಮ್ಯಾರೇಜಸ್ ಮಾಡ್ಕೊಂಡಿರ್ತಕ್ಕಂಥ ಧನುಸು ರಾಶಿಯವರಿಗೆ ವಿಶೇಷವಾದಂಥ ಸ್ತ್ರೀ ಸುಖ, ಪ್ರಣಯ ಸುಖ, ಪ್ರಯಾಣ ಸುಖ, ಪ್ರವಾಸ ಸುಖವನ್ನು ನೋಡ್ತಕ್ಕಂಥದ್ದು. ಆದರೆ ಶುಗರ್ ಪ್ರಾಬ್ಲಮ್ಸ್ ಏನಾದರೂ ಇದೆ, ಸ್ವಲ್ಪ ಏರುಪೇರು, ಏನಾದರೂ ನರ್ವಸ್ ಪ್ರಾಬ್ಲಮ್, ನ್ಯೂರೋಲಾಜಿಕಲ್ ಪ್ರಾಬ್ಲಮ್ಸ್ ಇದ್ರೂ ವೇರಿಯೇಷನ್ ಆಗಿಬಿಡುತ್ತೆ. ಮಕರ ರಾಶಿ, ವಿಪರೀತ ಅಲೆದಾಟ, ವಿಪರೀತ ರಾಜಯೋಗ, ದಿಢೀರ್ ಹೆಸರು, ದಿಢೀರ್ ಖ್ಯಾತಿ, ದಿಢೀರ್ ಕುಖ್ಯಾತಿ, ದಿಢೀರ್ ಸುಖ್ಯಾತಿ.
ಕುಂಭರಾಶಿ ವಿಶೇಷ ಭೋಜನ, ವಿಶೇಷ ಅಧಿಕಾರ, ವಿಶೇಷ ಹೆಸರು, ವಿಶೇಷ ಸೌಖ್ಯವನ್ನು ನೋಡ್ತಕ್ಕಂಥದ್ದು, ಬಹುದೊಡ್ಡ ವಾಹನವೊಂದನ್ನ ಖರೀದಿಸುವಂತಹದ್ದು, ಬಹುದೊಡ್ಡ ಸ್ಥಾನವನ್ನು ತಾನಾಗೆ ಪಡೆಯತಕ್ಕಂಥದ್ದು, ಬಹುದೊಡ್ಡ ಯೋಜನೆಯ ರೂಪುರೇಷೆಗಳು ನಿಮ್ಮ ಕೈ ಸಿದ್ಧಿ ಆಗ್ತಕ್ಕಂಥ ಒಂದು ದಿನವಾಗಿರುತ್ತೆ. ಇನ್ನು ಮೀನರಾಶಿ ಪರಸ್ಥಳ, ಪರವೂರು, ಪರದೇಶ, ಏನಾದರೂ ಹೋಗಬೇಕು, ವ್ಯಾಪಾರ ವ್ಯವಹಾರ ಮಾಡಬೇಕು, ಕೆಲಸದ ಬದಲಾವಣೆ, ಉದ್ಯೋಗ ಬದಲಾವಣೆ, ಸ್ಥಾನ ಬದಲಾವಣೆ, ಖುಷಿ ಮೋಜು ಮಸ್ತಿ. ಯಾಕಂದ್ರೆ ಚಂದ್ರನ ಜೊತೆ ಶುಕ್ರ, ಹಾಡು ಗಾಯನ, ಊಟ, ಹೋಟೆಲ್ಲು, ದೇವರು, ಇದೆಲ್ಲ ನೋಡ್ಬರ್ತಕ್ಕಂಥ ಒಂದು ದಿನವಾಗಿರುತ್ತೆ. ಎಂಜಾಯ್ ಯುವರ್ ಡೇ. ಇದಿಷ್ಟು ದ್ವಾದಶ ರಾಶಿಗಳ ಫಲಾನುಫಲ. ಎಲ್ಲರಿಗೂ ಒಳ್ಳೆಯದಾಗಲಿ. ಆದರೆ ಮಕರ ಸಂಕ್ರಾಂತಿ 14ನೇ ತಾರೀಕು ವಿಷ್ಣು ದೇವಾಲಯಗಳಲ್ಲಿ ವಿಶೇಷವಾದಂಥ ಪೂಜಾಲಂಕಾರಗಳಿರುತ್ತೆ. ಪ್ರಯತ್ನ ಮಾಡಿ. ನಮ್ಮ ಶ್ರೀರಂಗಪಟ್ಟಣದಲ್ಲಿ ವಿಶೇಷವಾದಂಥ ಆ ಒಂದು ಜಾತ್ರೆ, ದೀಪಾಲಂಕಾರ, ದೀಪೋತ್ಸವ ಇದೆಲ್ಲವೂ ಇರತಕ್ಕಂಥದ್ದು. ಆ ವೈಕುಂಠದ ದ್ವಾರ, ಅದು ಸಂಕ್ರಾಂತಿ ಹಬ್ಬದ ದಿನನೇ ಆ ಒಂದು ವಿಶೇಷ, ಎಲ್ಲೂ ಇಲ್ಲದಂಥ ಒಂದು ಅದ್ಭುತ. ಪ್ರಯತ್ನ ಮಾಡಿ. ನನಗೂ ಕರೆದಿದ್ದಾರೆ, ಪ್ರಯತ್ನ ಮಾಡ್ತೇನೆ ನಾನು ಬರಲಿಕ್ಕೆ. ದರ್ಶನ ಮಾಡಿ. ಆ ರಂಗನಾಥನ ದರ್ಶನ, ಹೊಸ ವರ್ಷದ ಮೊದಲ ಹಬ್ಬ. ಆ ಸಂಕ್ರಾಂತಿ ಅಂದ್ರೆ ನಮಗೆ ತುಂಬ ದೊಡ್ಡ ಹಬ್ಬ. ತೆಲುಗಿನವರಿಗೆ ಅದು ಪೆದ್ದ ಪಂಡಗ ಅಂತ ಮಾತಾಡ್ಕೋತೇವೆ ನಾವು. ತಮಿಳಿನಲ್ಲಿ ಪೊಂಗಲ್ ಅಂತಕ್ಕಂಥದ್ದು, ಮಹಾಕುಂಭಮೇಳ, ಶಬರಿಗಿರಿಯಲ್ಲಿ ವಿಶೇಷವಾದಂಥದ್ದು, ರವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಸೂರ್ಯರಶ್ಮಿ ದರ್ಶನ, ಇವಿಷ್ಟು ಒಂದು ಸಮಗ್ರವಾಗಿದ್ದು ಸೋಮವಾರ ನಿಮಗೆ ವಿಶೇಷ ಸಂಕ್ರಾಂತಿ ಭೋಜನ. ಬೆಳಿಗ್ಗೆ 7 ಗಂಟೆಯಿಂದ 10 ಗಂಟೆವರೆಗೂ ನಮ್ಮ ಕಾರ್ಯಕ್ರಮಗಳು ನೋಡ್ತಿರ್ತೀರ ಅಂತ ಅನ್ಕೋತೇನೆ. ಒಳ್ಳೆದಾಗಲಿ. ಗುರುಜಿ, ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಇಷ್ಟೆಲ್ಲ ಸಮಗ್ರ ಮಾಹಿತಿಯನ್ನ ನೀಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ತೆ ಶಂಕರ್. ವೀಕ್ಷಕರೇ, ಹೊರಡೋ ಹೊತ್ತಾಗ್ತಿದೆ. ತಪ್ಪದೆ ನಾಳೆ ಬೆಳಗ್ಗೆ ನೋಡಿ ಓಂಕಾರ ಕಾರ್ಯಕ್ರಮವನ್ನ ಅಂತ ಹೇಳ್ತಾ ಹೋಗಿ ಬರ್ತೀವಿ. ನಮಸ್ಕಾರ. ಬ್ರಹ್ಮಾನಂದ ಓಂಕಾರ